ಏನಪ್ಪಾ, ನಮಸ್ತೆ ಯಜಮಾನ್ರು, ನಮಸ್ತೆ. ಬಹಳ ದಿವಸ ಆಯ್ತಲ್ಲ? ಎಷ್ಟು ದಿನ ಆಯ್ತು? 6 ತಿಂಗಳು ಆಯ್ತಾ? ಇದಿನ್ನೂ ಬೇಸ್ಮೆಂಟ್ ಸ್ಟಾರ್ಟ್ ಆಗಿತ್ತಲ್ವ? ಅವಾಗ ಬೇಸ್ಮೆಂಟ್ ಆಗಿತ್ತಲ್ವ? ಒಂದು ಲೆವೆಲ್ ಬಂದಿತ್ತು. ಓ, ನೀವು ಇದ್ರಲ್ಲ ಗೊತ್ತು. ಹಾಂ ಹಾಂ, ಸರಿ ಸರಿ. ಯಾವ ಊರಿದು? ಯಾವ ಊರು ಹೇಳಿದೆ? ಯಲಟಿ. ಯಾವ ತಾಲೂಕಿದು? ರಬಕವಿ. ರಬಕವಿ ತಾಲೂಕು. ರಬಕವಿ. ಹಾ 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 ಹಾ. ಸರಿ ಸರಿ ಸರಿ. ನೀವು 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 ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ನೀವು ಮಾಡ್ಕೊಳಕ್ಕೆ. ನೀವೇನ್ ಮಾಡ್ತೀರಿ? ಕೋಆಪರೇಟಿವ್ ಸೊಸೈಟಿಯಲ್ಲಿ. ಹಾ ಹಾ ಹಾ. ನಿಮ್ಮ ಹೆಸರು? ಬಸವರಾಜ್. ಸರಿ 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 ಸರಿ. ನಾವು ಒಳ್ಳೇದಿನ ಆಲೋಚನೆ ಮಾಡೋಣ, ಕೆಟ್ಟದ್ದು ಆಲೋಚನೆ ಮಾಡೋದು ಬೇಡ. ಅಲ್ವಾ? ಹಾಂ, ಈಗ ಹೇಳ್ದಂಗೆಲ್ಲ ಅದು ಟೋಟಲ್ ಎಲ್ಲ ಮಾಡ್ಕೊಂಡಿರಲ್ವಾ? ಯಾವುದನ್ನು ಇದು ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಹಾಂ ಹಾಂ, ಸರಿ 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 ಸರಿ. ಎಲ್ಲಿವರೆಗಿದೆ ನಮ್ದು? ರಬಕವಿ ತಾಲೂಕಲ್ವಾ ಇದು? ರಬಕವಿ ಬನ್ನಟ್ಟಿ ತಾಲೂಕು. ಇದೊಂದು ಬೌಂಡ್ರಿ. ಇಷ್ಟೇನಾ ಇದು ಸೈಟ್? ಇದು ಸೈಟ್ ಇಲ್ಲವರೆಗಿದೆಯಾ? ಇದಕ್ಕೊಂದು ಕಾಂಪೌಂಡ್ ಮಾಡ್ಕೊಬೋದು. ಗೇಟ್ ಬಿಟ್ಟಿದ್ದೀರಾ? ಓಕೆ, ತೊಂದರೆ ಏನಿಲ್ವಲ್ಲ? ಅಲ್ಲಲ್ಲ, ಸರಿ. ಗೇಟ್ ಇಲ್ಲಿ ಬಿಟ್ಕೊಂಡಿದ್ದೀರಿ. ಸುತ್ತ ಒಂದು ಕಾಂಪೌಂಡ್ ಮಾಡ್ಕೊಂಡ್ಬಿಟ್ಟು ಸುತ್ತ ಒಂದು ಫೆನ್ಸಿಂಗು ಕಾಂಪೌಂಡ್ ಮಾಡ್ಕೊಂಡು ಕಳೆದ್ರೆ ಕಾಂಪೌಂಡ್ ಯಾವ್ದು ಏನು ಹೈಟ್ ಮಾಡ್ಕೊಳ್ತೀರಿ? ಏನು ಕಾಂಪೌಂಡ್ ಹೈಟ್ ಕೇಳ್ತಿದ್ದೀರಾ? ಇಲ್ಲ ಲ್ಯಾಂಡಿಂಗ್ ಹೈಟ್ ಕೇಳ್ತಿದ್ದೀರಾ? ಕಾಂಪೌಂಡ್ ಹೈಟಾ? ಸಾಕು. ಇದು ಮಿನಿಮಮ್ 5 ಮಾಡ್ಕೊಳ್ಳಿ, ಸಾಕು. ಇಲ್ಲ, ಅದು ಹೆಂಗ್ ಗೊತ್ತಾ ನಾನು ಹೇಳೋದು? ಮಿನಿಮಮ್ 5 ಮಾಡ್ಕೊಳ್ಳಿ ಅದನ್ನ. ಬೆಸ್ಟು ಸೌತು ಮಿನಿಮಮ್ 5 ಮಾಡ್ಕೊಳ್ಳಿ. ಇದು ಅದಕ್ಕಿಂತ ಒಂದು ಹಾಫ್ ಫೀಟು 4.5 ಮಾಡ್ಕೊಳ್ಳಿ. 4.6 ಸಾಕು. ಸೇಮ್ ಮಾಡ್ಕೊಳ್ಳಿ. ಇಲ್ಲಿ ಈಸ್ಟ್ ನೋಡ್ತಾ ಇದೆ, ಸೇಮ್ ಮಾಡ್ಕೊಳ್ಳಿ. ಸರಿನಾ? ದಿಕ್ಕಿಗೆ ಅಕಸ್ಮಾತ್ ಏನಾದರೂ ತೊಂದರೆ ಇದ್ದಾಗ 5-6 ಮಾಡ್ತಾರೆ. ಬೇಡ, 4.5 ಸಾಕು. ಮ್ಯಾಕ್ಸಿಮಮ್. ಮಿನಿಮಮ್ 4, ಮ್ಯಾಕ್ಸಿಮಮ್ 4.5. ಸರಿನಾ? ಓಕೆ. ಏನ್ ಡೌಟ್ ಇದೆ ಇನ್ನು? ಎಲ್ಲ ಕೇಳ್ಕೊಳ್ಳಿ. ಯಾವುದು ಬೇಡ, ಯಾವುದು ಬೇಡ. ಸೇಮ್ ಆಸ್ ಇಟ್ ಈಸ್. ಸೇಮ್ ಆಸ್ ಇಟ್ ಈಸ್. ಅರ್ಥ ಆಯ್ತು ಹೇಳೋದು? ಸ್ವಲ್ಪ 4 ಇಂಚು ಮಿನಿಮಮ್ 3 to 4 ಇಂಚಸ್ ಹೋಗ್ತೋಗಿ ಎಕ್ಸ್ಟೆಂಡ್ ಆಗಲಿ ಅಷ್ಟೇ. ಎಕ್ಸ್ಟೆಂಡ್ ಆಗಲಿ. ಸರಿನಾ? ಹಂಗಂತ ಜಿಗ್ಜಾಗ್ ಆಗೋದು ಬೇಡ. ಇಲ್ಲಿ ನನಗೆ ಅಲ್ಲಿಂದ ನಮ್ಮ ಕಾಂಪೌಂಡ್ಗೆ ನಮ್ಗೆ ಏನಾಯ್ತು ಅಂದ್ರೆ, ಆ ಮನೆಯಿಂದ ನಮ್ಮ ಕಾಂಪೌಂಡ್ಗೆ 10 ಫೀಟ್ ಅಂತ ತಿಳ್ಕೊಳ್ಳಿ. ಈ ಪಿಲ್ಲರ್ ಇಂದ ನಮಗೆ ಇಲ್ಲಿ ಈ ಒಂದು ಲೆಕ್ಕ ಮಾಡಿದ್ರೆ 10.3 ಬಂದ್ರೆ ಬೆಳೆಸ್ಕೊ ಅಂತ ಹೇಳೋದು. 3 ಇಂಚಸ್ ಮಿನಿಮಮ್ 3 or 4 ಇಂಚಸ್ ಬೆಳೆಸ್ಕೊ ಸಾಕು. ಜಾಸ್ತಿ ಬೆಳೆದಬಾರ್ದು. ಈಗ ಮೈಸೂರು ಪಾಕ್ ಚೆನ್ನಾಗಿದೆ ಅಂತಂದು 10 ಪೀಸ್ ತಿನ್ನಕ್ಕಾಗಲ್ಲ ನೋಡಿ. 2 ಪೀಸ್ ತಿಂದ್ರೆ ಒಂಥರ ತಿಕ್ಕುತ್ತಲ್ವಾ? ಅಂದ್ರೆ 1 ಪೀಸೇ ಬಹಳ ಆಹ್ಲಾದಕರವಾಗಿರುತ್ತೆ ನಮಗೆ. ಹಾಗಾಗಿ ಜಸ್ಟ್ 3 ಇಂಚಸ್ ಸಾಕಿಲ್ಲಿ ಈ ಒಂದು ಸೈಡ್ ನಲ್ಲಿ. ಸರಿನಾ? ಯಾವುದು? ಅದೇ ಮತ್ತೆ ಅದು 3 ಇಂಚಸ್, ಇದು 3 ಇಂಚಸ್. ಅದು 3 ಇಂಚಸ್ ಡೆವಲಪ್ ಆಗೋದು, ಇದು 3 ಇಂಚಸ್ ಡೆವಲಪ್ ಮಾಡ್ಕೊಳ್ತಾ ಹೋಗೋದು ಅಲ್ವಾ? ಗೊತ್ತಿದೆ ಅಂತಂದು ನಿಮ್ಗೆ ಅದನ್ನ ಅಗಾಧವಾಗಿ ಬಿಡಿಸ್ಕೊಳಕ್ಕಾಗಲ್ಲ. ಗೊತ್ತಿಲ್ದಾರೆ ಪಾಪ ಅದನ್ನೆಲ್ಲ ಬಿಡಿಸ್ಕೊಳ್ಬೇಕಾಗ್ತದೆ ಅಲ್ವಾ? ಇದೆ ಈಗ ಇರೋದಲ್ವಾ? ಇದು ಮುಗಿದ ತಕ್ಷಣ ಅದೆಲ್ಲ ತಗೋದು ಹಿಂದೆ ದನದ ಕೊಟ್ಟಿಗೆ ಮಾಡ್ಲಿ ಎಲ್ಲ ಮಾಡ್ಕೊಂಡ್ಬಿಡಿ. ಒಂದು ಅಲ್ಲಿದ್ದಿಲ್ಲಿ ಕಟ್ಟೋದು ಭಾರಿ ಸ್ಟ್ರಗಲ್ ಮಾಡಿದಂಗೆ, ಭಾರಿ ಸ್ಟ್ರಗಲ್ ಆಗುತ್ತೆ. ಅಲ್ಲಿಂದ ಇಲ್ಲಿ ಕಟ್ಟೋದು ಅಷ್ಟು ಸುಲಭ ಇಲ್ಲ. ಆದ್ರೂ ಏನೋ ಬಿಗಿಯಾಗಿ ಹಿಡ್ಕೊಂಡು, ಅಪ್ಪಾಜಿ ನೀವು ಎಲ್ಲ ಬಿಗಿಯಾಗಿ ಹಿಡ್ಕೊಂಡು ಕಟ್ಟಿದಂಗೆ ಆಗ್ತಾ ಇದೆ. ಇದನ್ನ ಅಷ್ಟು ಸುಲಭ ಇಲ್ಲ. ಇದು ಕಟ್ಲೇಬೇಕಂತ ಕಟ್ತಾ ಇರೋದು ಇದನ್ನ. ಅಲ್ಲಿವರೆಗೂ ಸ್ವಲ್ಪ ಭಾರಿ ಕುಂಟಿತ್ತಲ್ಲ, ಅವಾಗ ಭಾರಿ ಸ್ಟ್ರಗಲ್ ಇತ್ತು. ಬಟ್ ಅಲ್ಲಿಂದ ನನ್ನ ಲೆಕ್ಕಾಚಾರದಲ್ಲಿ ಇನ್ನೂ ಪಾಪ ಸ್ಟ್ರಗಲ್ಲೇ ನಿಮ್ದು. ಈ ಮನೆಗೆ ಬಂದ್ರೇನೆ ನೀವು ಸ್ಟಾರ್ಟ್ ಜೋರಾಗಿ ಹೋಗೋದಕ್ಕೆ. ಅದೇನು ಕಟ್ಟೋದು ಅಷ್ಟು ಸುಲಭ ಇಲ್ಲ. ಆದ್ರೂ ಕೂಡ ಒಂದು ಬಿಗಿಯಾಗಿ ಹಿಡಿತದಲ್ಲಿ ಒಂದು ಪ್ರಯತ್ನ ಅಷ್ಟೇ ಅಲ್ವಾ? ಆದ್ರೂ ಏನು ಆಗೋದಿಲ್ಲ ಅಂತಲ್ಲ, ನಂಗೆ ಆಗ್ತಾ ಇದೆ ಅಂದ್ರೆ ಏನಿಲ್ಲ. ಮಾತು ಅವತ್ತಿನ್ನೂ ಹಾಕಿರ್ಲಿಲ್ಲ ಅಲ್ವಾ? ಇದೆಲ್ಲ ಎಲ್ಲ ಏನು ಹಾಕಿರ್ಲಿಲ್ಲ, ಲಿಂಟ್ಲ್ ಅಷ್ಟೇ ಹಾಕಿದ್ದೆ ಇವತ್ತು.
ಅಮ್ಮ ಇದ್ರಲ್ಲ ಅವತ್ತು ಅಮ್ಮರು ಯಾರಿದ್ರು? ಅವ್ರು ಇದ್ರಲ್ಲ. ಯಜಮಾನ್ರೆ ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಏನು ಆಲೋಚನೆ ಬೇಡ. ಹೇಳಿದ್ನಲ್ಲ ಅವತ್ತು ಇದು ಹಾಕೊಳ್ರಿ ಅಂತ ಚೌಕ ಚೆನ್ನಾಗಿದೆಯಲ್ವಾ? ಇದರಲ್ಲೇನು ಎರಡು ಮಾತಿಲ್ಲ, ಬಹಳ ಚೆನ್ನಾಗಿದೆ. ಇದರಲ್ಲೇನು ಏನು ನೀವೇನು ಏನೋ ತೊಂದರೆ ಮಾಡ್ಕೊಂಡಿದೆ ಅಂತ ಅಂದ್ಕೊಳೋದು ಬೇಡ. ಓಕೆ, ಫಸ್ಟ್ ಕ್ಲಾಸ್, ತೊಂದರೆ ಏನಿಲ್ಲ. ಪೂಜಾ ಬಹಳ ಚೆನ್ನಾಗಿದೆ. ಅವತ್ತು ಹೇಳಿದ್ನಲ್ಲ ಪೂಜಾನ ಹಿಂಗೆ ಸ್ಟ್ರೈಟಾಗಿ ಹೋಗ್ಬಿಡ್ಲಿ ವಾಲ್ ಅಂತ, ವಾಲ್ ಸ್ಟ್ರೈಟಾಗಿ ಹೋಗ್ಬಿಡ್ಲಿ ಅಂತ ಹೇಳಿದ್ನಲ್ಲ. ಸರಿ ಸರಿ ಸರಿ, ಸಂತೋಷ. ನೀವು ಗದ್ಗೆ ಅಂತ ಕಟ್ತೀರಲ್ವಾ? ಗದ್ಗೆ ನೀವು ಅದೇ ನಿಮಗೆ ಡೌಟ್ ಇರೋದು, ಅದೇ ಕೇಳ್ತಾ ಇದ್ರಿ ಅಲ್ವ? ಈಗ ಅದೇ ಕೇಳ್ಬೇಕಂತಂದ್ರೆ ಇತ್ತು ಮಣ್ಣಲ್ಲಿ. ಸ್ವಲ್ಪ ಉತ್ತರ ಕರ್ನಾಟಕ ಸ್ವಲ್ಪ ಗದ್ಗೆಗೆ ಬಹಳ ಒಂದು ಮಹತ್ವ ಜಾಸ್ತಿ ಕೊಡ್ತಾರೆ. ಯಾಕಂತ ನಾನು ಅದನ್ನ ಬೇಡ ಅಂತ ಹೇಳೋದಿಲ್ಲ. ಆಯಾ ಸ್ಥಾನದಲ್ಲಿ ಬೇಕು ಅಥವಾ ಬೇಡ, ಎಷ್ಟರ ಮಟ್ಟಿಗೆ ಬೇಕು ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಷ್ಟೇ ಅಲ್ವಾ? ಹಾಗಂತ ಇಲ್ಲಿ ನಾವು ಒಂದು 6 ಅಡಿನ 5 ಅಡಿನ ಕಟ್ಕೊಂಡ್ಬಿಟ್ರೆ ಗಂಡು ಮಕ್ಕಳಿಗೆ ತೊಂದರೆ ಆಗ್ತಾ ಹೋಗ್ತದೆ. ಅರ್ಥ? ಸೊ ಹಾಗಾಗಿ ನಾವೊಂದು ಅದಕ್ಕಂತಂದು ಕಾಂಪ್ರಮೈಸ್ ಆಗೋದು ಬೇಡ. ಹಂಗಂತ ಅದು ಮಾಡ್ಲಿದ್ರೆ ಒಂದು ಮಾನಸಿಕವಾದ ಅಯ್ಯೋ ಏನೋ ಗದ್ಗೆನೇ ಮಾಡಲಿಲ್ಲ ನಾವು ಅನ್ನೋ ಹಾಗೆ ಅದು ಎಫೆಕ್ಟಿವ್ ಆಗತ್ತಲ್ವಾ? ಸೊ ಹಾಗಾಗಿ ನಾನು ಹೇಳೋದು, ಈ ವಾಲ್ ಟಚ್ ಮಾಡಬೇಡಿ, ನೆನ್ಪಿಟ್ಕೊಳ್ಳಿ. ಈ ವಾಲ್ ಟಚ್ ಮಾಡಬೇಡಿ. ಬೇಕಾದ್ರೆ ಅನಿವಾರ್ಯ ಆದ್ರೆ ಈ ವಾಲ್ ಟಚ್ ಮಾಡ್ಕೊಳ್ಳಿ, ಬೇಕಿದ್ರೆ ಈ ಕಡೆ ವಾಲ್. ಈ ವಾಲ್ ಆ ವಾಲ್ ಮಾತ್ರ ಟಚ್ ಮಾಡದಂಗೆ ಮಿನಿಮಮ್ 1 ಇಂಚಸ್ ಗ್ಯಾಪ್ ಬಿಟ್ಟು, ಮ್ಯಾಕ್ಸಿಮಮ್ ಅಂದ್ರೆ 1 ಫೀಟ್ ಹೈಟ್. ಅದಕ್ಕಿಂತ ಜಾಸ್ತಿ ಕಟ್ಟಬೇಕಾ? ಇಲ್ಲ, ನಾವು ಅದು ತರ ಏನಿಲ್ಲ ಸರ್. 2 ವಿಷಯ ಆಗ್ತದೆ. ಒಂದು ಕಟ್ಟಿಗೆ ಮಂಚ ಮಾಡ್ಬೇಕ ತಿಳ್ಕೊಂಡಿವಿ, ಅಥವಾ ಮಾರ್ಬಲ್ ಶೀಟ್ ಹಾಕೋದ್ರೆ ನಡೀತದ? ನಡೀತೆ. ಒಂದ್ ನಿಮಿಷ ಚಪ್ಪಲ್ ಬಿಟ್ಟು ಬರ್ತೀನಿ. 1 ನಿಮಿಷ. ಹೇಳಪ್ಪ. ಇದು ಟಚ್ ಆಗದಾಗೆ ಇದು ಟಚ್ ಆಗದಾಗೆ ಇಲ್ಲೊಂದು ಮಾರ್ಬಲ್ ಶೀಟ್ ಅನುಮಾನನಿಲ್ಲ. ಇದು ಟಚ್ ಮಾಡ್ಕೊಳ್ಳಿ, ಬೇಕಿದ್ರೆ ಇವಾಗ ಟಚ್ ಮಾಡ್ಕೊಳ್ಳಿ. ಮಾರ್ಬಲ್ ಶೀಟ್ ಹಾಕೊಂಡು ಅದರಿಂದ ಒಂದು ಫೋಟೋಸ್ ಇರ್ತಾವಲ್ಲ, ಹಿಂಗೆ ಪೂರ್ವ ಅಭಿಮುಖವಾಗಿ ತೊಂದರೆ ಏನಿಲ್ಲ. ಇಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಒಂದು ಸ್ಟೆಪ್ ಅತಿ ದೊಡ್ಡ ಒಂದು ಕಟ್ಟೋದು, ಯಾಕಂದ್ರೆ ಉತ್ತರ ಕರ್ನಾಟಕ ಬಹಳ ನೋಡಿದ್ವಿ ನಾನು. ಇಷ್ಟು ಚಿತ್ರ ಕಟ್ಟಿಬಿಡೋದು ನಾವು ಪಾಪ ಅವ್ರಿಗೆ ಅವ್ರ ಮಾನಸಿಕವಾಗಿ ವ್ಯತ್ಯಾಸ ಆಗ್ತಿರುತ್ತೆ. ಬೇಡ ಕಂಡ್ರಿ ಇಲ್ಲಿ ಅಂತಂದ್ರೆ, ಮೊನ್ನೆ ಯಾರೋ ಫೋನ್ ಮಾಡಿದ್ರು, ಗುರುಗಳೇ ಅದನ್ನ ತೆಗಿ ಅಂದ್ರೆ ನೀವು ತೆಗ್ದಗಳಿಂದ ನಿದ್ದೆ ಬರ್ತಿಲ್ಲ ಅಂತ ಹೇಳಿ. ಎಷ್ಟು ಮಾನಸಿಕವಾಗಿ ಅವ್ರಿಗೆ ಅದಕ್ಕೆ ಇದಾಗಿರ್ತಾರಂದ್ರೆ, ಅಯ್ಯೋ ದೇವ್ರೆ, ಅಲ್ಟಾಗಿ ಬಿಡ್ತಾರೆ ಅವರು. ಆ ಟ್ಯಾಬ್ಲೆಟ್ ನುಂಗ್ಲ ನಿದ್ದೆ ಬರಲ್ಲ ಅವ್ರಿಗೆ. ಯಾರೋ ಒಬ್ರು ಹೇಳ್ಬಿಟ್ಟಿರ್ತಾರೆ, ಸ್ವಲ್ಪ 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 ಜಾಸ್ತಿ ಕಟ್ತಾರೆ. ಹಂಗಾಗಿ ನೋಡಿ, ಈ ಸ್ಥಾನದಲ್ಲಿ ಬಿಟ್ಟು ನಾವ್ ಯಾವ್ದೋ ಒಂದು ಮನೇಲಿ ಬೇರೆ ಸ್ಥಾನದಲ್ಲಿ ನಾವು ಕಟ್ತೀವಿ ಅಂದ್ರೆ, ಕೆಲವಾರು ಸ್ಥಾನದಲ್ಲಿ ನೀವು ಒತ್ತಡಿ ಕಟ್ಕೊಳ್ಳಿ, ನಾನು ಬೇಡ ನಾನು. ಉದಾಹರಣೆಗೆ ಒಂದು ವಿಚಾರದಲ್ಲಿ ದಕ್ಷಿಣವನ್ನು ನೈಋತ್ಯ ನೋಡ್ತಿರ್ಬೇಕಾದ್ರೆ ಅದರಲ್ಲಿ ನಾವು 5 ಫೀಟ್ ಕಟ್ಕೊಳ್ಳಿ. ನನಗೆ ಈ ಮನೇಲಿ ಕಟ್ಟಕ್ ಬರಲ್ಲ, ಇಲ್ಲಿ ಯಾವುದು ಕಟ್ಟಕ್ ಬರಲ್ಲ. ಇಲ್ಲಿ ಕಟ್ಟಕ್ ಬರಲ್ಲ ಅಂತಂದ್ರೆ ಕಟ್ಕೊಂಡ್ಬಿಟ್ರೆ ತಲೆ ಮೇಲೆ ಕಲ್ಲು ಹಾಕೋಣ. ಬಟ್ ಬೇರೆ ಪ್ಲೇಸ್ ನಲ್ಲಿ 5 ಫೀಟ್ ಕಟ್ಕೊಂಡು ಅವ್ರಿಗೆ ಸ್ವಲ್ಪ ನೆಮ್ಮದಿಯಾಗಿರ್ತಾರೆ. ಅವ್ರೇನ್ ಗೊತ್ತಾ, ಎಲ್ಲ ಅವ್ರದ್ದೇ ಅಪ್ಲೈ ಮಾಡ್ತಿರ್ತಾರೆ ಅಷ್ಟೇ, ಗೊತ್ತಿರಲ್ಲ ಪಾಪ. ಗೊತ್ತಿಲ್ಲದೆ ಆಗುವಂತ ತಪ್ಪುಗಳು ಎಷ್ಟೋ ಆಗ್ತವೆ ಅಲ್ವಾ? ಇಲ್ಲ ಗುರುಗಳು ಮನ್ಯಾರ ನಮ್ಮ ಮುತ್ತೆ ಅವ್ರು ಹೇಳ್ಬಿಟ್ಟಿದ್ರೆ, ನಾವು ಯಾವುದೇ ಕಾರಣಕ್ಕೆ ಇದನ್ನ ಮಾತ್ರ ತೆಗೆಯಲ್ಲ, ಪ್ರಪಂಚ ಮನೇಲಿ ಹೊಡೆದಾಕ್ತೀವಿ, ಇದನ್ನ ಮಾತ್ರ. ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿ, ಅವ್ರಿಗೆ ಇಲ್ಲ ನಿಮ್ ಮುತ್ತೆ ಅವ್ರು ಹೇಳಿದ ತಪ್ಪು ಅಂತಲ್ಲ, ಅವ್ರು ಏನೋ ಒಂದು ಹೇಳಿದ್ರೆ ನೀವೇನೋ ಒಂದು ಮಾಡಿರ್ತೀರ ಅಂತ ಕನ್ವಿನ್ಸ್ ಮಾಡಿ ಅವ್ರಿಗೆ, ಅಲ್ವಾ? ಇದು ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಸರಿನಾ? ಬಹಳ ಚೆನ್ನಾಗಾಗಿದೆ. ಇನ್ನೊಂದು ಇದ್ಯಾವುದು ಟೈಲ್ಸ್ ಗ್ರಾನೈಟ್ ಹಾಕಿದ್ರಲ್ಲ, ಟೈಲ್ ಗ್ರಾನೈಟ್, ಇದು ಗ್ರಾನೈಟ್ ಅಲ್ವಾ? ಇದು ಟೈಲ್ ಶೀಟು ನೋಡು, ಹಾಕಿರೋದು ಕೂಡ ಶಿಸ್ತಾಗಿ ಹಾಕಿದ್ದೀರ. ಅಂದ್ರೆ ಇದು ಫೇಸ್ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ ನಾವು, ಕಲರ್ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ಆಗಿರೋ ಒಂದು ಕಾಂಪಸ್ಗೆ ಅನುಗುಣವಾಗಿ ಇದೆ, ತೊಂದರೆ ಏನಿಲ್ಲ. ಸರಿನಾ? ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡ್ರೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಸರಿನಾ? ನೋಡಿ, ಅವತ್ತು ಹೇಳಿದ್ದೆ ನಾನು, ಮಿನಿಮಮ್ ಒಂದು 4 ಇಂಚಸ್ನ ಗ್ಯಾಪ್ ಬಿಡಿಸಿ ಅಂತ. 4 ಇಂಚಸ್ನ ಗ್ಯಾಪ್ ಬಿಡಿಸಿ ಅಂತ. ನೀವೇನ್ ಮಾಡಿದ್ರೆ ಅರ್ಧ ಅಡಿ ಗ್ಯಾಪ್ ಬಿಡಿಸಿದ್ರೆ 6 ಇಂಚಸ್ ಗ್ಯಾಪ್ ಬಿಡಿಸಿದ್ದಾರೆ ಅಂದ್ರೆ ಇನ್ನೂ ಒಂದು ಹೆಜ್ಜೆ ಮುಂದಿದ್ರಿ ಅಂತ. ಅದ್ರ ಬಗ್ಗೆ ಭಯ ಇರಬೇಕು ಅಂತ. ಯಾರೋ ಬಾಯಪ್ಪ ಲಂಗಿ ಕಟ್ಕ ಬಂದಿದ್ನಪ್ಪ ಹೇಳ
ಇಲ್ಲಿ ಯಾರನ್ನೂ ನಂಬಿಸೋಂಥದ್ದಾಗಲಿ ನಂಬುವಂಥದ್ದು ಏನು ಇಲ್ಲ ಇಲ್ಲಿ. ಇದೊಂಥರ ಹೆಂಗೆ ಅಂದ್ರೆ ನೋಡಿ ಆದ್ರೂ ಕಲ್ತ್ಕೋಬೇಕಲ್ವ ನಾವು. ಉದಾಹರಣೆ ಹೀಗಿದೆ ಈಗ ಆಗ್ತಾ ಇದೆ ಅಂತ ತೋರಿಸ್ತಾ ಇದೀವಲ್ವ. ದೇವ್ರನ್ನ ಯಾರು ತೋರಿಸಿದ್ರೋ ಬಿಟ್ಟಿದ್ರೆ ಗೊತ್ತಿಲ್ಲ, ದೇವ್ರು ಇದನ್ನೋ ಇಲ್ಲೋ ಅಂತ ಗೊತ್ತಿಲ್ಲ ಅನ್ನೋದಕ್ಕೆ ಅದಕ್ಕೆ ನಾವು ಏನು ಹೇಳಕ್ಕೂ ಬರಲ್ಲ. ಹಾಗಂತ ನಾನು ಆಂಜನೇಯ ಸ್ವಾಮಿ ಭಕ್ತನೇ. ಉದಾಹರಣೆ ಕೆಲವು ಪ್ರಶ್ನೆಗಳು ಹಾಕೊಳ್ತಾ ಹೋಗುತ್ತಾ ಜೀವನದಲ್ಲಿ ಪ್ರಶ್ನೆಗಳಾಗಿಯೇ ಉಳಿತಾ ಹೊರತು ಅದಕ್ಕೆ ಆನ್ಸರೇ ಸಿಗೋದಿಲ್ಲ. ಇದು ಜೀವನ. ಎಷ್ಟು ದಿವಸ ಬದುಕಿರ್ತೀವಿ ಅಷ್ಟು ದಿನ ಸಾಧ್ಯವಾದಷ್ಟು ಪಂಚಭೂತಗಳಡಿಯಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಒಂದು ಬ್ರಹ್ಮಾಸ್ತ್ರ, ನಾವು ಮನುಷ್ಯರೇ ಕಂಡಿರ್ತಕ್ಕಂಥ ಒಂದು ಬ್ರಹ್ಮಾಸ್ತ್ರ ಅಲ್ವಾ? ಏನಂತೀರ? ಸಾಧ್ಯವಾದಷ್ಟು ಹಂಗಂತಂದು ನಾವೇನೋ ವಾಸ್ತು ಮಾಡ್ಕೊಂಡ್ಬಿಟ್ರೆ ನಾನು ಹೋಗ್ಬಿಟ್ಟು ಎಲ್ಲೋ ನಾಳೆ ಹೆಲಿಕಾಪ್ಟರ್ ತಂದ್ಬಿಡ್ತೀನಿ. ಇಲ್ಲಿ ಈ ಕ್ವಶನ್ಸ್ ಹೆಂಗಿರ್ತಾವ ಅಂದ್ರೆ, ಸರ್ ಇದನ್ನೆಲ್ಲ ಮನೆ ಮಾಡ್ಕೊಂಡ್ಬಿಟ್ಟು ಹೆಲಿಕಾಪ್ಟರ್ ತಂದ್ಬಿಡ್ತು ನಾನು ನಾಳೆ ಸಾಯಂಕಾಲಕ್ಕೆ. ಕಾಯಕ ಬಸವಣ್ಣ ಹೇಳ್ತಾರಪ್ಪ, ಕಾಯಕವ ಕೈಲಾಸ. ಮತ್ತೆ ಇನ್ಯಾಕೆ ಸರ್ ವಾಸ್ತು ಕಾಯಕವ ಕೈಲಾಸ ಅಂದ್ಮೇಲೆ ಇಲ್ಲೊಂದು ದೊಡ್ಡ ಬರುತ್ತಿಲ್ಲಿ. ನೀವು ಇಲ್ಲಿಂದ ನಾನು ಬಂದೆ, ಈಗ ಯಾವ ಊರಿದು? ಕಲ್ಲಟ್ಟಿ. ಮೇನ್ ರೋಡ್ ಯಾವ್ದು? ಬನ್ನಟ್ಟಿ ರಬಕವಿಯ ಹಾಗೆ ಗದಗ. ಅಲ್ಲಿಂದ ಬಂದಾಗ ಅಲ್ಲಿವರೆಗೂ ಬರ್ಬೇಕಾದ್ರೆ ಚೆನ್ನಾಗಿತ್ತು ನನಗೆ. ಅಲ್ಲಿಂದ ಬರ್ಬೇಕಾದ್ರೆ ಜಸ್ಟ್ ಒಂದು 6 ಫೀಟ್ 7 ಫೀಟ್ ಅಷ್ಟೇ, 7 ಅಡಿಗಳಷ್ಟು ನನಗೆ ಜಾಗ ಸಿಕ್ತು ಕಾರ್ ಬರ್ಬೇಕಾದ್ರೆ. ಪಾಪ ಎದುರಿಗೆ ಬಂದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ನಾವು ಅವ್ರನ್ನೂ ಮಾತಾಡಂಗಿಲ್ಲ, ಅವ್ರು ನನ್ನ ಮಾತಾಡಂಗಿಲ್ಲ, ಸುಮ್ಮನೆ ನಿಲ್ಸ್ಕೊಂಡು ನಿಂತ್ಕೊಂಡಿದ್ದಾರೆ ಅಷ್ಟೇ. ಇವ್ರ್ಯಾರೋ ಬಂದು ಅದನ್ನ ಡಿವಿಷನ್ ಮಾಡಿದ್ವಿ ನಾವು. ಅಂದ್ರೆ ಇಲ್ಲಿನ ಅರ್ಥ ಏನಪ್ಪಾ ಅಂದ್ರೆ, ಅಲ್ಲಿಂದ ಅಲ್ಲಿವರೆಗೂ ಬಾರಿ ಜೋರಾಗಿ ಬಂದೆ. ಟೈಮ್ ಟಿಫಿನ್ ಮಾಡಿಲ್ಲ ನಾನು. ಇಲ್ಲಿ ನಿಮ್ಮದು ಮಾಡ್ಕೊಂಡು ಟಿಫಿನ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಸೊರಬ ಹೋಗ್ಬೇಕು, ಈಗ ಶಿಕಾರಿಪುರ ಹೋಗ್ಬೇಕು ಸಾಯಂಕಾಲ 5 ಗಂಟೆಗೆ. ಯಾಕಂದ್ರೆ ಬೆಂಗಳೂರಿಂದ ಬಂದು ವೇಟಿಂಗ್ ಮಾಡ್ತಿದ್ದಾರೆ. ಇಲ್ಲಿ ಯಾಕೆ ಹೇಳಿದ್ದೀನಿ ಅಂತಂದ್ರೆ, ಅಲ್ಲಿವರೆಗೂ ಫಾಸ್ಟ್ ಆಗಿ ಬಂದ್ರೆ ಅಲ್ಲಿಂದ ನಾನು ಇದು ಅಷ್ಟೇ. ನಿಮ್ಮ ಜೀವನ ಮೇನ್ ರೋಡ್ ಸಿಕ್ಬಿಡುತ್ತೆ, ಫಾಸ್ಟ್ ಆಗಿ ಹೋಗಕ್ಕೆ ಅನುಕೂಲ ಆಗುತ್ತೆ, ಸಹಕಾರಿ ಆಗುತ್ತೆ, ಸಪೋರ್ಟ್ ಸಿಗುತ್ತೆ ನಿಮಗೆ ಪಂಚಭೂತಗಳು. ಯಾಕಂದ್ರೆ ನಾವು ಬದುಕೋದೇ ಪಂಚಭೂತಗಳ ಆಧಾರದ ಮೇಲೆ. ಒಂದು ಸೆಕೆಂಡ್ ನಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಅಯ್ಯೋ ಬಿಡಪ್ಪ, ಇನ್ನು ಕೆಲವಾರು ಜನ ಹೇಳಿದ್ದೆ ನೋಡಿದ್ದೀನಿ, ಅಯ್ಯೋ ನಾವು ಮಾಡಿದ್ದು ಏನು ಬರುತ್ತೆ ಇಲ್ಲಿ? ನೀವು ಮಾಡಿದ್ದು ಏನೂ ಬರಲ್ಲ, ನಾನು ಮಾಡಿದ್ರು ಏನೂ ಬರಲ್ಲ. ನಾನು ಬೆಂಗಳೂರಿಂದ ಇಲ್ಲಿ ಬಂದಿದ್ದೀನಿ ಅಂತಂದ್ರೆ ಅದು ಪೆಟ್ರೋಲ್ ಹಾಕೋಬೇಕು, ಗಾಡಿ ತಗೋಬೇಕು, ಅಟ್ಲೀಸ್ಟ್ ಊಟ ಇದೆ ಅಂತಂದ್ರೆ ಪೆಟ್ರೋಲ್ ಇದೆ ಅಂತಂದ್ರೆ ತಿನ್ನೋದ್ರಾಗತ್ತಾ? ಬಂದ್ಬಿಡು ಅಂತಂದ್ರೆ ಆಗಲ್ಲ. ಹಾಗಾಗಿ ಇದು ಒಂದು ಪಂಚಭೂತಗಳ ಒಂದು ಹಿಡಿತ. ಹಂಗಂತಂದು ಪೂರ್ಣ ಪ್ರಮಾಣ ಇಟ್ಕೊಂಡು ಜೋಗ ಇಟ್ಕೊಂಡು ಬರಲ್ಲ ಪಂಚಭೂತಗಳನ್ನ. ಫ್ರೆಂಡ್ಶಿಪ್ ಮಾಡೋದು ಅಷ್ಟೇ. ನಾವೊಂದು ಫ್ರೆಂಡ್ಶಿಪ್ ಮಾಡೋದಂಗೆ. ಈಗ ನೀವೆಲ್ಲ ಫ್ರೆಂಡ್ಸು ನನಗೆ ಅಂದ್ಕೊಳ್ಳಿ, ನೀವು ನನಗೆ ತೊಂದರೆ ಮಾಡ್ತೀರ, ಅಯ್ಯೋ ಬಿಡಪ್ಪ ಏನು ಬದುಕೊಳ್ಳಿ, ಆದಷ್ಟು ಸಹಕಾರ ಮಾಡ್ಕೊಳ್ತಾ ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂತ. ಶತ್ರು ಆಗ್ಬಿಟ್ರೆ ಅವನ್ ಏನಾರ ಮಾಡಿ ಹೊಡೆದಕ್ಬೇಕಣ ಅಂತ ಮೂವರು ಅಂದ್ಕೊಳ್ತೀರಿ ನೀವು. ಹಾಗೆ ನಾವು ಶತ್ರುತ್ವ ಬಯಸ್ಕೊಳೋದು ಬೇಡ. ಪಂಚಭೂತಗಳ ಹತ್ರ ಸಾಧ್ಯವಾದಷ್ಟು ತಲೆಬಾಗಿನೇ ಶಿರಬಾಗಿನೇ ಹೋಗೋಣ. ಶಿರಬಾಗಿ ಹೋಗೋದಕ್ಕೆ ಇದು ಒಂದು ಅಸ್ತ್ರ ಅಷ್ಟೇನೆ. ಹಾಗಾಗಿ ಇದನ್ನ ಮಾಡ್ಕೊಂಡಿದ್ರಿ, ಚೆನ್ನಾಗಿ ಮಾಡ್ಕೊಂಡಿದ್ರಿ, ಫಸ್ಟ್ ಕ್ಲಾಸ್. ಇಲ್ಲಿ ವೆಂಟಿಲೇಟರ್ ಹೇಳಿದ್ನಲ್ಲ, ತೆಗಿಬೇಕಿಲ್ವಾ ವೆಂಟಿಲೇಷನ್? ನಾನು ಹೇಳಿದ್ದೆ ಅವತ್ತು, ವಿಡಿಯೋ ತೆಗಿ ರಿಟರ್ನು. ಅವತ್ತು ಅದಕ್ಕೆ ಮತ್ತೆ ಹೇಳೋದು, ವಿಡಿಯೋಗಳು ನೋಡ್ಕೊಳ್ರಿ ಅಂತ ಹೇಳೋದು ಅಲ್ವಾ? ತೊಂದ್ರೆ ಏನಿಲ್ಲ. ಆ ವಾಲೆ ಕುಂದಿಸ್ಬೇಡಿ, ಈ ವಾಲೆ ಕುಂದಿರಿಸಿ. ಒಂದು ಇಲ್ಲೇನು ಡೌನ್ ಮಾಡಿದಿರಿ? ಸೌದೆ ಒಲೆ ಅಂದ್ರೆ ಹೈಟ್ ಬರುತ್ತಲ್ಲ, ಕುಂದ್ರಿಸ್ಲಿ ಅಂತ ತೊಂದ್ರೆ ಏನಿಲ್ಲ. ಬೇಕಂದ್ರೆ ಇಲ್ಲಿ ಗ್ಯಾಸ್ ಸಿಲಿಂಡರ್ ಬರುತ್ತೆ, ಇಲ್ಲೊಂದು ವೆಂಟಿಲೇಟರ್ ಫ್ಯಾನ್ ಏನ್ ತೆಗಿರಿ, ಎಕ್ಸಿಟ್ ಫ್ಯಾನ್ ತೆಗಿರಿ ಒಂದು. ಅದೇನು ತೆಗಿಬಾರ್ದು ಅನ್ನೋದಿಲ್ಲ. ಯಾವ್ದು? ಈ ಕಡೆ ತೆಗಿರಿ ಒಂದು ಬೇಕಾದ್ರೆ, ಅದ್ರಲ್ಲೇನಿದೆ? ಎರಡೂ ಕಡೆ ತೆಗೆದ್ರೆ ಎರಡೂ ಕಡೆ ಉಸಿರಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ. ತೆಗಿರಿ, ಅಲ್ಲೊಂದು ತೆಗಿರಿ, ತಪ್ಪೇನಿದೆ? ಬೆಸ್ಟ್, ದಿ ಬೆಸ್ಟ್. ಸರಿನಾ? ಹಾಕೊಳ್ಳಿ, ಏನ್ ತೊಂದ್ರೆ ಏನಿಲ್ಲ. ಫಸ್ಟ್ ಕ್ಲಾಸ್ ಹಾಕೊಳ್ಳಿ, ಸರಿನಾ? ಆದ್ರೆ ನಾನು ಹೇಳೋದು, ಈ ಬೀಸಕಲ್ಲು ಇರುತ್ತಲ್ಲ, ಬೀಸಕಲ್ಲು ಅಂದ್ರೆ ತೂಕ ಇರುತ್ತಲ್ಲ, ಅದನ್ನ ಇಲ್ಲಿ ಇಟ್ಕೊಳ್ಳಿ. ಬೇಕಾದ್ರೆ ಸಾಧ್ಯವಾದಷ್ಟು ಒಳ್ಳಿದ್ದಾಗ ನಾವು ಒಳಗೆ ಡೌನ್ ಮಾಡ್ಬೇಕಾದ್ರೆ ಡೌನ್ ಇಲ್ಲಿ ಮಾಡ್ಕೊಳ್ಳಿ, ಎತ್ತರ ಮಾಡ್ಕೋಬೇಡಿ. ಡೌನ್ ಮಾಡ್ಕೊಂಡು ಆ ಕಲ್ಲನ್ನ ನಾವು ಇದು ಮಾಡ್ತೀವಲ್ವಾ,
ನೇಮಕ ಇಳಿಸ್ಬಿಡಿ ಮಾಡಿಬಿಡಿ. ನೀವು ಅಕಸ್ಮಾತ್ ಅದರಲ್ಲಿ ನಾವೊಂದು ಕಲ್ಲು ಇಡ್ತೀವಲ್ವಾ ಹಿಂಗ ಅನ್ನೋದಕ್ಕೆ ಏನಂತೀರ ನೀವು? ಬೀಸೋಕಲ್ಲ, ಬೀಸೋಕಲ್ಲ ಅಂದ್ರೆ ಈ ಟೈಪು ಖಾರ ಕೊಟ್ಟು ಕಲ್ಲಮ್ಮ. ಅದನ್ನ ತಗೊಂಡು ಅಲ್ಲಿ ಅದರಲ್ಲಿ ಇಡಬೇಡಿ, ಮತ್ತೆ ಅದನ್ನ ತಗೊಂಡು ಈ ಕಡೆ ಇಡಿ. ನೀವು ಮಾಡ್ಬೇಕಾದ್ರೆ ಮಾಡಿ, ಅದನ್ನಲ್ಲಿ ಇಡಬೇಡಿ ಮತ್ತೆ. ದಿಸ್ ಇಸ್ ರೈಟ್. ತಲೆ ಕೆಡಿಸ್ಕೊಬೇಡಿ. ಅದೇ ನಾವು 24 ಗಂಟೆ ಅಲ್ಲೇ ಮಿಷಿನರಿ ಮಾಡಲ್ಲ. ಏನು ಆಗಲ್ಲ, ತಲೆ ಕೆಡಿಸ್ಕೊಬೇಡಿ. ಏನಾಗಲ್ಲ. ಶೂಲೆ ಅಂತಾರಲ್ವಾ, ಅದನ್ನ ನಾವು ಪ್ರತಿಯೊಂದು ವಿಚಾರ ಕೂಡ ನಾವು ತೀಕ್ಷ್ಣವಾಗಿ ವಿಚಾರ ಮಾಡೋದು ತೊಂದರೆ, ತಪ್ಪಾಗತ್ತೆ. ನಾವು ಈಗ ಉದಾಹರಣೆಗೆ ಅಲ್ಲಿದ್ದೀರ ನೀವೀಗ, ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ, ಯಾಕಂದ್ರೆ ಯುವರ್ ಇಂಟೆಲಿಜೆಂಟ್ಸ್. ನೀವೊಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರೆ ಇದೇನು ದಡ್ರಲ್ಲ, ನೀವು ವಿಚಾರ ಮಾಡ್ಬೇಕಲ್ವಾ? ಈಗ ಉದಾಹರಣೆ ಈ ಮನೆ ಕಟ್ತಾ ಇದ್ವಿ ನಾವು, ಯಜಮಾನ್ರೆ ಅಲ್ಲಿದ್ದೀವಿ ನಾವು. ಅಲ್ಲಿಂದ ಅದು ಅಷ್ಟೊಂದು ನಿಮಗೆ ಯೋಗ್ಯವಾದ ಸ್ಥಾನ ಅಲ್ಲ, ಅಲ್ಲಿಂದ ನೀವು ಇಲ್ಲಿಗೆ ಬರಬಾರ್ದು ಅನ್ನೋ ಹೇಳೋ ಮಾತಿದ್ ನಾನು, ಸರಿನಾ? ಆದ್ರೂ ಕೂಡ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಲ್ಲಿಂದ ಕಟ್ತಾ ಇದ್ದೀರಿ, ಸರಿ ಓಕೆ, ಸಾಧ್ಯವಾದಷ್ಟು ಸೂಕ್ಷ್ಮವಾಗಿ ಹಿಡಿತದಲ್ಲಿ ಕಟ್ಟಿ ಅಂತ ಹೇಳಿದ್ದೀನಿ ಅಲ್ವಾ? ಅದು ಜಾಗ ನಮ್ದೇನೆ. ಮತ್ತೆ ಅಲ್ಲಿಂದ ಇಲ್ಲಿಗೆ ಬರಬಾರ್ದು ಅಂತ ಹೇಳ್ತೀನಿ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀನಲ್ವಾ? ಈಗ ಈ ಮನೆ ಆಗ್ತಿದ್ದಂತೆ ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗ್ತೀವಲ್ವಾ, ಆ ಜಾಗಕ್ಕೆ ಹೋದ್ಮೇಲೆ ಮತ್ತೆ ರಿಟರ್ನ್ ಬರ್ಬೇಕಾ ಬೇಡ? ಇಲ್ಲಿಗೆ ಬರಬೇಡ, ಹಂಗೆ ಹೋಗ್ತಾ ಇರಿ. ನಾನೊಂದು ಮಾತು ಹೇಳೋದು, ಈಗ ಇಲ್ಲ ನಮ್ಮ ಗುರುಗಳು ಹೇಳ್ಬಿಟ್ಟಿದ್ದಾರೆ, ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು ಅಷ್ಟೇ, ಅಲ್ಲಿಂದ ಇಲ್ಲಿಗೆ ಬರೋದಿಲ್ಲ. ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ ನಾಳೆ, ಎಲ್ಲ ಡೆಮಾಲಿಷ್ ಮಾಡಿದ್ಮೇಲೆ ಕೂಡ ನಾವು ನಮ್ಮ ಜಾಗ ನಾವು ಅಕ್ವೈರ್ ಮಾಡ್ಕೊಂಡಿರ್ತೀವಿ, ಓಕೆ, ತೊಂದರೆ ಏನಿಲ್ಲ. ಬಟ್ ಅಲ್ಲಿಂದ ಇಲ್ಲಿಗೆ ಬರಂಗಿಲ್ಲ ಅಂತಂದ್ರೆ ಈ ಮನೆನೇ ಬೇಡ ಅಂದ್ರೆ ಮತ್ತೆ ಅಲ್ಲಿಂದ ಹಂಗೆ ಇನ್ನೊಂದು ಮನೆ ಕಟ್ಕೊಳ್ಳೋದು, ಮುಂದೆ ಕಟ್ಕೊಳ್ತು ಹೋಗ್ತಿರೋದಪ್ಪ, ಹೀಗಾಗುತ್ತೆ. ಸೊ ಅದಕ್ಕಾಗಿ ಪ್ರತಿಯೊಂದಕ್ಕೂ ಲಾಜಿಕ್ ಆಗಿ ಯೋಚನೆ ಮಾಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ನಾವು ಹಿಡಿತಲ್ಲಿ ಇಟ್ಕೋಬಹುದು ಅಷ್ಟೇ. ಹಾಗಾಗಿ ನೋಡಿ, ಸ್ಟೋರು ಫಸ್ಟ್ ಕ್ಲಾಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸ್ಟೋರ್ ಎಲ್ಲ ಮಾಡ್ಕೊಬಹುದು, ಓಕೆನಾ? ನೋಡಿ, ಎಷ್ಟಾದ್ರೂ ಸ್ಟೋರ್ ಮಾಡ್ಕೊ, ಅನುಮಾನನೇ ಇಲ್ಲ. ಧಾರಾಳವಾಗಿ ಇಟ್ಕೊಳ್ಳಿ, ತಪ್ಪೇನಿದೆ ಅಲ್ವಾ? ಕಾಮನ್ ಬಾತ್ರೂಮು, ಕಾಮನ್ ಅಲ್ವಾ? ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇದರಲ್ಲೇ ಒಂದು ಬೇಕಾದ್ರೆ ಅಟ್ಯಾಚ್ ಇದ್ರಲ್ಲೇ ಒಂದು ಟಾಯ್ಲೆಟ್ ಮಾಡ್ಕೊಳ್ಳಬಹುದು, ಮಾಡ್ಕೊಂಡ್ರು ತಪ್ಪೇನಿಲ್ಲ. ಯಾಕೆ ಅಂದ್ರೆ ಇದು ನಾವು ನೈಟ್ ಟೈಮ್ನಲ್ಲಿ ನಮ್ಗೆ ಯಾರಿಗೂ ಆರೋಗ್ಯ ಸರಿ ಇಲ್ಲ, ವಯಸ್ಸಾಗಿದೆ, ಆರೋಗ್ಯ ಸರಿ ಇಲ್ಲ ಅಂದಾಗ ಏನಾಗತ್ತಂದ್ರೆ ನೈಟ್ ಟೈಮ್ ಅವ್ರನ್ನೆಲ್ಲ ಕರ್ಕೊಂಡು ಹೋಗಕ್ಕಾಗಲ್ಲ. ನಿಮಗೆ ಚೆನ್ನಾಗಿಲ್ಲ ಅಂತಂದ್ರೆ ಇದು ಮಾಡೋಕ್ಕಾಗತ್ತಾ? ಸೊ ಹಾಗಾಗಿ ಒಂದು ನೀವು ಇಲ್ಲಿ ಶಯನ ಕ್ರಿಯೆ ಮಾಡಿದ್ರು ಕೂಡ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾಡ್ಕೊಳ್ಳೋಣ. ಬೇಕಾದ್ರೆ ರೆಡಿ ಇದ್ರೆ ನಮ್ಗೆ ಇವತ್ತರ ನಾಳೆ ಹೆಲ್ಪ್ ಆಗುತ್ತಲ್ವಾ? ಸೊ ಹಾಗಾಗಿ ಇಲ್ಲಿ ಮಾಡ್ಕೋಬಹುದು, ಯಾವುದೇ ಕಾರಣ ತಪ್ಪೇನಿಲ್ಲ. ಅಲ್ಲಿ ಬೇಸಿನ್ ಇಟ್ಕೊಂಡು 4 ಪೀಸಿಂಗ್ ಮಾಡ್ಕೋಬಹುದು, ಆಯ್ತಾ? ಡೌಟ್ ಬರೋದು ಬೇಡ, ಆಮೇಲೆ ಕೇಳಿದ್ರೆ ಚೆನ್ನಾಗಿತ್ತು ಅನ್ನೋದು ಡೌಟ್ ಬರ್ತಿರುತ್ತೆ. ಅದಕ್ಕೆ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ, ಸರಿನಾ? ಇಲ್ಲಿ ಏನ್ ಮಾಡ್ತೀರಾ ಮತ್ತೆ? ಸರಿ, ಮಾಸ್ಟರ್ ಬೆಡ್ ಇಲ್ಲಿ ಏನ್ ಮಾಡ್ತೀರಾ ಮತ್ತೆ? ಏನ್ ವಾರ್ಡ್ರೋಬ್ಸ್ ಏನ್ ಮಾಡಲ್ವಾ? ವಾರ್ಡ್ರೋಬ್ ಏನು ಮಾಡಲ್ಲ. ಮಾಡಬೇಕು ಅಂದಾಗ ನನಗೆ ಕಾಲ್ ಮಾಡಿ. ಯಾಕೆಂದ್ರೆ ಇಲ್ಲಿ ವಿಚಾರ ಹೇಳೋದು ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಇಡೀ ಜೀವನನೇ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಟ್ರೆಜರ್ ಇಡ್ಬೇಕಾದ್ರೆ ಆ ಕಡೆ ಇಡಿ, ಸರಿನಾ? ಈ ಕಡೆ ಫೇಸಿಂಗ್ ಇಡಿ, ಇಲ್ಲಿ ಈ ಕಡೆ ಫೇಸಿಂಗ್ ಇಡಿ. ನೀವು ಇದನ್ನ ಹಾಕೊಂಡು ತಲೆ ಆ ಕಡೆ ಆದ್ರೂ ಮಾಡಿ, ಆ ಕಡೆ ಆದ್ರೂ ಮಾಡಿ. ಅರ್ಥ ಆಯ್ತಾ? ಹಾಕೊಳ್ಳಿ. ನನಗೇನ್ ಗೊತ್ತಾ ಕನ್ನಡಿ ಹಾಕೊಳ್ಳೋದು? ಎದ್ದ ತಕ್ಷಣ ಅದ್ ನೋಡಿದ್ರೆ ಎದುರಿದಂಗೆ ಆಗುತ್ತೆ ಅಷ್ಟೇನೆ. ಅರ್ಥ ಆಯ್ತಾ? ಅದನ್ನೇನು ತಲೆ ಕೆಡಿಸ್ಕೋಬೇಡಿ, ಅತಿ ದೊಡ್ಡದಾಗೇನು ತಲೆಗೆ ಇಟ್ಕೊಂಡು ಅದನ್ನ ಇದು ಮಾಡಬೇಡಿ, ಸರಿನಾ? ಸಾಕು, ಫಸ್ಟ್ ಕ್ಲಾಸ್, ತೊಂದರೆ ಇಲ್ಲ. ಇದು ಅದರ ಲೆವೆಲ್ಗೆ ಇದೆಯಾ?
ಇಲ್ಲಿ ಚಿಲ್ಡ್ರನ್ ಬೆಡ್ ಯಾರು ಮಲಗ್ತಾರೆ ಇಲ್ಲಿ? ಸಾಧ್ಯವಾದರೆ ನಿಮಗೆ ಸಾಧ್ಯವಾದರೆ ಇಲ್ಲೊಂದು ವೆಂಟಿಲೇಟರ್ ತೆಗೀರಿ. ಯಾಕಂದ್ರೆ ಅಲ್ಲಿ ಎರಡಾದ್ರು ಒಂದಾಯ್ತು ಏನಾಗುತ್ತೆ ಅಂದ್ರೆ ಮೂಗಿಟ್ಕೊಂಡಂಗಾಗತ್ತೆ. ಉಸಿರಾಡಿ ಇದಕ್ಕೆ ಉಸಿರಾಡೋದು ಎಷ್ಟು ಇದಾಗತ್ತೆ. ಅಲ್ಲಿ ಇದಿದೆಯಲ್ಲ ಬಿಟ್ಕೊಂಬಿಡಿ ತೊಂದರೆ. ಇಲ್ಲೊಂದು ಸೆಂಟ್ರಿಗೆ ಒಂದು ಬೇಗ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಇಟ್ಕೊಂಡು ನೋಡಿ ಗೊತ್ತಾಗ್ತದೆ. ಇದೊಂದೆರಡನ್ನ ಗೊತ್ತಾ, ಒಂದ್ ಕಡೆ ಮುಚ್ಕೊಂಡು ಮಲ್ಕೊಂಡೆ, ಅರ್ಥ ಆಯ್ತಾ? ಕಂಪಲ್ಸರಿ ಇದು ನಿಮ್ಮ ಆರೋಗ್ಯ ಕೂಡ, ಇಲ್ಲಿ ಮಲ್ಕೊಳ್ಳೋ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಹೊಂದಬೇಕಾಗತ್ತೆ ಅಲ್ವಾ? ಇದನ್ನ ಯಾವತ್ತೂ ಮಾಡ್ಕೋಬೇಕಾಗತ್ತೆ. ಯಾವತ್ತೇ ಯಾಕೆ ಇವತ್ತೇ ಮಾಡ್ಕೊಂಡ್ಬಿಡೋಣ. ಏನ್ ಹೇಳಿ? ಮಾಡಿ, ಏನಾಗಲ್ಲ, ತೊಂದ್ರೆ ಏನಿಲ್ಲ. ಅದ್ರ ಬಗ್ಗೆ ಆಲೋಚನೆ ಬೇಡ, ಸರಿನಾ? ಹ್ಯಾಪಿ, ಬಹಳ ಚೆನ್ನಾಗಿದೆ. ಇನ್ನೊಂದು, ಇದು ಈ ಕಡೆ ಹೋಗ್ಬೇಕಲ್ಲ, ಕಟ್ಟೆಯಲ್ಲಿ ಯಾವ ತರ ಕಟ್ಕೋಬೇಕಿಲ್ಲ? ಕಟ್ಟಿ ಒಂದ್ ನಿಮಿಷ. ಸೀದಾ ಮಣ್ಣು ಹಾಕೊಳ್ಳಿ, ಸರಿನಾ? ಕಾಂಪೌಂಡ್ ಇದ್ರ ಲೆವೆಲ್ಗೆ ಮಣ್ಣು ಹಾಕೊಂಡು ಅದ್ರ ಮೇಲೆನೆ ಇರ್ಲಿ, ಅರ್ಥ ಆಯ್ತಾ? ಅವಾಗ ನಮ್ಗೆ ಪವರ್ ಇರುತ್ತೆ. ಅಲ್ಲಿಂದ ಇಳಿಯೋದು ಬೇಡ ಸಾಧ್ಯವಾದಷ್ಟು ನಾವು. ಯಾಕಂದ್ರೆ ಪೂರ್ವ ಪಶ್ಚಿಮ ಎರಡೂ ಖಾಲಿ ಜಾಗ ಇರೋದ್ರಿಂದ ನಮ್ಗೆ ಅಲ್ಲಿಂದ ಇಳಿಯೋದು ಬೇಡ. ನಾವು ಇಳಿಯೋದ್ರೆ ನೆಗೆಟಿವ್ ಚಾನ್ಸಸ್ ಬಹಳ ಇರುತ್ತೆ. ಸೊ ಅದಕ್ಕಾಗಿ ನಾವು ಮಣ್ಣು ಹಾಕೊಂಡ್ಬಿಟ್ಟು 1 ಇಂಚು ಸಿಮೆಂಟ್ ಹಾಕೊಂಡ್ಬಿಡಿ, ಸರಿನಾ? ಒಂದು ಎರಡನೇದು ಏನು ಹೇಳಿ? ಇದು ಲೆವೆಲ್ ಆಯ್ತು ಸರ್, ಇಲ್ಲಿ ಮಾಡ್ಕೊತೀವಿ. ಇದು ಇದ್ರದೇನು ಸಮಸ್ಯೆ ಬಗೆಹರಿಲ್ಲ. ಇದಕ್ಕೆ ಸರ್ ಇಲ್ಲಿ ಬರ್ತೀವಲ್ಲ, ಸ್ಟೆಪ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ಇದ್ರ ಲೆವೆಲ್ಗೆ ಮಾತ್ರ ಇದಿರ್ಲಿ ಅಷ್ಟೇ, ಅದು ಬೇಡ. ಮತ್ತೆ ಮುಂದಕ್ಕೆ ನೀವು ಕಾಲಿಟ್ಟಿದ್ರಲ್ಲ, ಮುಂದಕ್ಕೆ 1 ಇಂಚ್ ಎಕ್ಸ್ಟೆಂಡ್ ಆಗೋದು ಬೇಡ ನನಗೆ. ಇದು ಮಾತ್ರ ಅಷ್ಟೇ. ನೀವು ಗ್ರಿಲ್ ಹಾಕಲ್ವಲ್ಲ? ಅಲ್ಲ, ಹೈಟ್ ಮಾಡ್ಕೊಳ್ತೀರಿ. ಇದಕ್ಕೆ ಸೇಫ್ಟಿಗೆ ಅಂತ ಗ್ರಿಲ್ ಪಲ್ ಏನಾದ್ರು ಮಾಡ್ಕೊಳ್ತೀರಾ? ಯಾಕಂದ್ರೆ ಹಂಗಿದ್ರೆ ಹೇಳ್ಬೇಕು ನನಗೆ ಈಗಲೇ. ಸರಿ, ಓಕೆ. ಇದ್ರಲ್ಲಿ ಮಣ್ಣು ಹಾಕೊಂಡ್ಬಿಟ್ಟು ಅಲ್ಲಿ ನೀರ್ ಹಾಕಿದ್ರೆ ನೆನ್ಪಿಟ್ಕೋಬೇಕು, ಸೀದಾ ಅಲ್ಲಿಗೆ ಹೋಗ್ಬೇಕು. ನನಗೆ ಅಲ್ಲಿಗೆ ಹೋಗ್ಬೇಕು. ಇದು ಹೈಟ್ ಆಗಿ ಅದ್ರಲ್ಲೇ ಬೇಗ ಸ್ಟೆಪ್ಸ್ ಬರ್ತಾವಲ್ಲ, ಅದ್ರಲ್ಲಿ ಸ್ಟೆಪ್ಸ್ ಮಾಡ್ಕೊಂಡು ಹೋಗ್ಬಿಡಿ. ಅದ್ರೊಳಗಡೆ ಸ್ಟೆಪ್ಸ್ ಮಾಡ್ಕೊಳ್ಳಿ, ತೊಂದ್ರೆ ನಿಲ್ವಲ್ಲ. ಹೋಗಿ ಅಷ್ಟೇನೆ. ಅದರಿಂದ ಆ ಕಡೆ ಹೋಗಿ ಮಾಡ್ಕೊಳ್ಳಿ. ಅಲ್ಲಿ ನೀರ್ ಹಾಕಿದ್ರೆ ಆ ಕಡೆ ಬರೋದು ಮಾಡ್ಕೊಳ್ಳಿ. ಲಾಜಿಕ್ ಗೊತ್ತಿರ್ಬೇಕು ನಿಮಗೆ. ಇದು ನಿಮ್ಗೆ ಅಕಸ್ಮಾತ್ ಏನಾದ್ರು ಡೌಟ್ ಆದ್ರೆ ನನಗೆ ಒಂದು ಕಾಲ್, ಸರಿನಾ? ಓಕೆ. ಇನ್ನೇನು, ಏನ್ ಡೌಟ್ ಇದೆ ನಿಮ್ಗೆ? ನಿಮ್ಮ ಲೆಕ್ಕಾಚಾರ ಏನಿತ್ತು? ಇದನ್ನ ಫಿಲ್ ಮಾಡ್ಕೊಂಡ್ಬಿಟ್ಟು ಸ್ಟೆಪ್ ಮಾಡ್ಕೋಬೇಕಂತಿತ್ತು. ನನಗೆ ಅಂದಾಜ್ ಆಯ್ತು ಅಲ್ವಾ? ಅದು ಬೇಡ ನನಗೆ. ಇಷ್ಟು ಬೆಸ್ಟ್ ಎರಡೂ ಇರೋದ್ರಿಂದ ಕೆಲವಾರು ಮನೆಗಳಲ್ಲಿ ಕೆಲವು ಮಾರ್ಪಾಡುಗಳು ಅವು ಬೇರೆ ಇರ್ತವೆ. ಎಲ್ಲಿ ಬಿಡ್ತೀರಿ? ಅಂದ್ರೆ ಈ ಕಡೆ ನಮ್ದು ಹೋಗ್ಲಿಕ್ಕೆ ಬರ್ಲಿಕ್ಕೆ ಈ ಕಡೆ ಎಲ್ಲ ದನ ಸೈಡ್ ಕಾಂಪೌಂಡ್ ಅಲ್ಲಿಗೆ ಬರುತ್ತೆ. ಕಾಂಪೌಂಡ್ ಅಲ್ಲೇ ಸ್ಟಾಪ್ ಸರ್. ಇದು ಈ ಕಡೆ ಬರುತ್ತೆ. ಅಲ್ಲಮ್ಮ, ಎಕ್ಸ್ಟೆಂಡ್ ಆಗುತ್ತೆ ಇದು? ಇಲ್ಲ ಸರ್, ಅಲ್ಲೇ ಸ್ಟಾಪ್ ಸರ್. ಸರಿ, ಅಲ್ಲೇ ಸ್ಟಾಪ್ ಆಗಿ ಮತ್ತೆ ಹಿಂಗ್ ಕಾಂಪೌಂಡ್ ಮಾಡ್ತೀರಾ? ಸರಿ, ಈ ಕಾಂಪೌಂಡ್ ಇಲ್ಲಿ ಕಾಂಪೌಂಡ್ ತಗೊಳ್ತೀರಿ. ಎಲ್ಲಿ ಗೇಟ್ ಮಾಡ್ಕೊಳ್ತೀರಿ? ಇದು ಗೇಟ್ ಹಿಂಗ್ ಹೋಗಕ್ಕಲ್ವಾ? ಮಾಡ್ಬೋದು. ಇದು ಗೇಟ್ ಇಲ್ಲಿ ಮಾಡೋ, ನಾನು ಹಿಂಗ್ ಅನ್ಬೇಡ. ಮತ್ತೆ ಹಿಂಗನ್ನು ನೀನ್ ಹೇಳೋ ರೀತಿ ಕೂಡ ದಿಬ್ಬ ಇಲ್ಲಿ ಕಡೆ ನಾನು ಏನೋ ಡಿಫ್ರೆನ್ಸ್ ಮಾಡ್ಕೊಂಡ್ಬಿಟ್ಟು ನೀನೇನ್ ಅಂದ್ಬಿಟ್ಟೆ ಈಗ ಹಿಂಗ್ ಅಂತ ಹೇಳಿದೆ. ಹಿಂಗ್ ಬರೋದೇ ಇಲ್ಲ. ಸರಿ, ನಂಗೆ ನಿಂತ್ಕೊಳ್ಳಿ ಇಲ್ಲಿ ಈ ಟೈಪ್. ಅದ್ರ ಆಪೋಸಿಟ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಸರಿನಾ? ಫಸ್ಟ್ ಕ್ಲಾಸ್ ಇರುತ್ತೆ. ಜಾಸ್ತಿ ಬೇಡ ಆ ಕಡೆ. ಅಂದ್ರೆ ಅಲ್ಲಿ ಒಂದು ಗೇಟ್ ಮಾಡ್ತೀವಿ ಸರ್, ಇದು ಓಪನ್ ಇತ್ತು. ಇನ್ನೊಂದು ಆ ಕಡೆ ಬರುತ್ತೆ ಸರ್ ಗೇಟ್, ಅಲ್ಲಿ ಮಾಡ್ಕೊಂಡು ನಡೀತದೆ. ಏನು ಅಂದ್ರೆ ಇದು ಧನುಷ್ ಸರ್ ಅದ್ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇದು ಇಲ್ಲಿಗೆ ಕ್ಲೋಸ್. ಇದು ಇಲ್ಲಿ ಕ್ಲೋಸ್. ಗೇಟ್ ಇರುತ್ತೆ ಅಷ್ಟೇ, ದೊಡ್ಡ ಗೇಟ್ ಇರುತ್ತೆ. ಆ ಗೇಟ್ ಇದ್ರೆ ಗೇಟ್ ಇರುತ್ತೆ. ಇಲ್ಲಿ ಗೇಟ್ ಇಂದ ಹೊರಗಡೆ ಹೋಗ್ತೀವಲ್ವ ನಾವು, ಹೋದಾಗ ನೀವ್ ಏನಾದ್ರೂ ಮಾಡ್ಕೊಳ್ಳಿ. ಇಲ್ಲಿ ಧನುಷ್ ಸೈಡ್ ಸ್ವಲ್ಪ ಹೈಟ್ ಮಾಡ್ಕೊಂಡ್ಬಿಟ್ಟು, ಸ್ವಲ್ಪ ಮಣ್ಣಲ್ಲಿ ಹೈಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ತಪ್ಪೇನಿದೆ? ಸಾಧ್ಯವಾದಷ್ಟು ಹೈಟ್ ಇದ್ರೆ ತುಂಬಾ ಒಳ್ಳೇದು. ಎಲ್ಲೈತಪ್ಪ ಇದು? ಇಷ್ಟೆಲ್ಲೈತೆ. ಓಕೆ. ಇದೇ ಮನೆನಾ? ಇಲ್ಲ ಸರ್, ಇದು ಧನುಷ್ ಸರ್ ಕೆಟಲ್ ಫಾರ್ಮ್. ಈ ಸ್ಟಾಕ್ ರೂಮ್, ಇಲ್ಲೊಂದು ರೂಮ್ ಕೊಟ್ಟಾರ, ಇಲ್ಲೊಂದು ಟಾಯ್ಲೆಟ್ ಕೊಟ್ಟಾರ. ಅದಕ್ಕೆ ನಾವೇನ್ ಮಾಡ್ಬೇಕಂತ ಸರ್, 2 ಟಾಯ್ಲೆಟ್ 1 ಬಾತ್ರೂಮ್ ಈ ಕಡೆ ದೊಡ್ಡದಾಗಿ ಮಾಡ್ಬೇಕಂತಿದ್ರ? ಇದೇ ಸೈಜ್ ಸರ್, ಸೇಮ್. ಅಲ್ಲ, ಆಕಳ ಫಾರ್ಮ್ ಮಾಡ್ಬೇಕಂತ ಎಷ್ಟಿದಾವೆ? ಇದು ಜಾಗ ಪೇಸಿ ಕರೆಕ್ಟ್ ಇದೆ ಸರ್. ಅದು ಜಾಗ ಅಷ್ಟ ಐತಿ, ಇದು ಅಷ್ಟೇ ಸರ್. ಇದು ಪೇಸಿ ನಮ್ಗೆ ಇಷ್ಟು ಬೇಕು ಸರ್. ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಇದೇನಿದು? ಇದು ಬೌಂಡ್ರಿ ಸರ್. ಇದು ಈ ಕಡೆ
ಇದು ರೋಡ್ ಪ್ಯಾಸೇಜ್ ಐತೆ ಸರ್ ಗೇಟ್. ಇದೇನಿದೆ ಕಾಲಿನ ಇದು? ಇದು ಖಾಲಿ ಸರ್. ಕಾಲಿನ? ಹಾ ಸರ್. ಇದ್ರ ಅಟ್ಯಾಚ್ ಇದು? ಹಾ ಸರ್. ಒಂದು ಕೆಲಸ ಮಾಡಿ, ಸರಿ. ಇದ್ರ ಕಾಂಪೌಂಡ್ ಅಲ್ವಾ ಇದಕ್ಕೆ? ಇದು ಈ ಕಾಂಪೌಂಡ್ ಸರ್. ಇದ್ರ ಕಾಂಪೌಂಡ್ ಇದು? ಇದೆಲ್ಲ ಕಾಂಪೌಂಡ್ ಅಲ್ಲಿ ಒಟ್ಟು ಇದು ಈ ಕಡೆ ಕಾಂಪೌಂಡ್. ಇದ್ರ ಲೆವೆಲ್ಗೆ ಒಂದು ದಾರ ಇಟ್ಕೊಳ್ಳಿ. ಇಲ್ಲಿಂದ ಇದ್ರ ಲೆವೆಲ್ ಕರೆಕ್ಟಾಗಿ ಒಂದು ದಾರ ಇಲ್ಲಿ ಕಟ್ಟಿ, ಇಲ್ಲಿ ಇಲ್ಲಿಂದ ಇಲ್ಲಿಗೊಂದು ದಾರ ಕಟ್ಟಿ. ಆ ಕಾರ್ನರ್ ಎಲ್ಲಿ ಬರುತ್ತೋ, ಈ ಕಾರ್ನರ್ ಎಲ್ಲಿ ಕೂಡುತ್ತೋ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಪಿಲ್ಲರ್ ಹಾಕೊಳ್ಳಿ. ಪಿಲ್ಲರ್ ಅಂದ್ರೆ ನಾವೇನು ಇದ್ರಲ್ಲಿ ಹಾಕೊಂಡು ಸಿಮೆಂಟ್ ಕಂಬ ಹಾಕೊಳ್ಳಿ ಸಾಕು. ಸಿಮೆಂಟ್ ಕಂಬ ಹಾಕೊಳ್ಳಿ, ಅಂದೇನು ಅಭ್ಯಂತರ ಏನಿಲ್ಲ. ಸಿಮೆಂಟ್ ಕಂಬ ಹೆಂಗಿರ್ಬೇಕಂದ್ರೆ ಇಲ್ಲಿ ನೋಡಿದ್ರೆ ನಾನು 90 ಡಿಗ್ರಿ ಬರ್ಬೇಕಿದು. ಬಂದಾಗ ಇಲ್ಲಿ ಕಂಪ್ಲೀಟ್ ಶೀಟ್ ಹಾಕೊಂಡ್ಬಿಡಿ. ಹಿಂಗೆ ಈ ಜಾಗವನ್ನ ಶೀಟ್ ಅಥವಾ ಚಪ್ರನು ಎರಡರೊಳಗೆ ಒಂದು ಇದ್ರ ಲೆವೆಲ್ ಕರೆಕ್ಟ್ ಆಗಿ ಹಾಕೊಳ್ಳೇಬೇಕು. ಇದು ಹಾಕೊಳ್ಳಿಲ್ಲ ಅಂತಂದ್ರೆ ಏನಾಗತ್ತೆ ಅಂದ್ರೆ ಟೋಟಲಿ ಡಿಸ್ಮೆಂಟಲ್ ಆಗತ್ತೆ. ಅಂದ್ರೆ ನಾವು ಮಾಡಿದ್ದೆಲ್ಲ ವೇಸ್ಟ್. ಒಂದ್ ಚಪ್ರನು ಅರ್ಥ ಆಯ್ತು ಹೇಳೋದು. ನಾವು ಉತ್ತರಕ್ಕೆ ಬಗ್ಸ್ಬೇಕು ಅದನ್ನ. ಇಲ್ಲಿಂದ ಒಂದು ಗಳ ಅಂತಾರಲ್ವಾ, ಈ ಗೋಡಿ ಕಟ್ಲಿಕ್ಕೆ ನಡೀತದಲ್ಲ ಸರ್? ಓ ಡೌಟ್ ಇಲ್ಲ, ಕಟ್ಟೋದೇ ಬೇಕಿಲ್ಲ. ಟೋಟಲ್ ಇಲ್ಲಿಂದ ಓಪನ್ ಆಗಿ ತಿರುಗಿ ಮಾಡಿ. ಮತ್ತೆ ಹೊರಗಡೆ ಹೊರಡಿಸ್ತೀವಲ್ವಾ, ನಾವೇನ್ ಮಾಡ್ತೀವಿ, ಒಂದ್ ಶೀಟ್ ಹಾಕ್ತಿವಿ ಅಂದ್ಕೊಳ್ಳಿ. ಇಲ್ಲಿಂದ ಏನ್ ಮಾಡ್ತೀರಿ ಇದನ್ನ? ಅಲ್ಲ, ಮೇಲೆ ಏನ್ ಮಾಡ್ತೀರಿ? ಶೀಟ್ ಹಾಕ್ತೀವಿ. ಈ ಶೀಟ್ ಇಲ್ಲಿಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಮಾಡ್ಕೊಳ್ಳಿ. ಒಂದು ಇಲ್ಲಿಂದ ನಾವು ಈ ವಾಲ್ ಇದೆಯಲ್ವಾ, ಇಲ್ಲಿವರೆಗೂ ಬರಲ್ಲ, ಒಂದ್ ಅರ್ಧ ಅಡಿ ಹೊರಡಿಸ್ತೀವಲ್ವಾ ನಾವು, ಹೊರಡಿಸ್ತೀವಿ ಹೊರಗಡೆ. ಇಲ್ಲಿಂದ ಅರ್ಧ ಅಡಿ ಹೊರಡಿಸಿದ್ರೆ ಇಲ್ಲೂ ಅರ್ಧ ಅಡಿ ಹೊರಟಿರ್ಬೇಕು. ಇಲ್ಲಿಂದ ಒಂದಡಿ ಹೊರಟ್ರೆ ಇಲ್ಲಿಂದ ಒಂದಡಿ ಹೊರಟಿರ್ಬೇಕು. ನೆನ್ಪಿಟ್ಕೊಳ್ಳಿ, ಇಲ್ಲಿಂದ 1.5 ಅಡಿ ಹೊರಡಿಸಿದ್ರೆ ಇಲ್ಲಿಂದ 1.5 ಅಡಿ ಹೊರಟಿರ್ಬೇಕು. ಇದು ಪರ್ಫೆಕ್ಟ್ ಆಗಿರ್ಬೇಕು. ಯಾವ್ದೇ ಕಾರಣಕ್ಕೂ ಜಿಗ್ಜಾಗ್ ಆಗೋದಾಗ್ಲಿ, ಸ್ನೇಕಿ ಟೈಪ್, ಹಾವಿನ ಟೈಪ್ ಅಂತಾರಲ್ವ, ಆ ಟೈಪ್ ಆಗೋದಾಗ್ಲಿ ಬೇಡ. ಇಲ್ಲಿ ಎಷ್ಟು ನನಗೆ ಹೊರಟಿರುತ್ತೋ ಅಷ್ಟೇ ಹೊರಟಿರ್ಬೇಕು. ಆದ್ರೆ ಪಿಲ್ಲರು ಮತ್ತೆ ಮೇಲೆ ಬೆಲ್ಗಂತೀವಲ್ವಾ, ಇದೇ ಲೆವೆಲ್ಗೆ ಬಂದಿರುತ್ತೆ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಇಲ್ಲೊಂದ್ ತಗೊಂಡು ಹಿಂಗ್ ಹೊರಗೆ ಬರೋದು ಹಾಗೆಲ್ಲ ಅದು ಮಾಡಬಾರದು. ಇನ್ನೊಂದ್ಸರಿ 10 ಅಡಿ ಗ್ಯಾಪ್ ಇಟ್ಟಿದ್ದಾರೆ ಸರ್ ಕಾಂಪೌಂಡ್. ಸರಿ, ಎಷ್ಟು ಗ್ಯಾಪ್ ಇಡಬಹುದು ಸರ್? ಸಾಕು, 10 ಅಡಿ ಸಾಕು. ಹೇಳಿ, ಒಂದು 5 ಅಡಿ ಇಟ್ಕೊಂಡು ನಡೆಯಲ್ಲ ಸರ್? ಜಾಗ ಇದೆಯಲ್ವಾ, ಸುಮ್ಮನೆ ಇದು ಆಗುತ್ತಲ್ಲ ಸರ್? ಇಟ್ಕೊಳ್ಳಿ, ತಪ್ಪೇನಿಲ್ಲ. ಒಂದು 5 ಅಡಿ ಬಿಟ್ಕೊಳ್ಳಿ. ನಾಳೆ ದಿವ್ಸ ಏನಂತಂದ್ರೆ ಏನೋ ಮಾಡ್ಬೇಕಂದಾಗ ನೀವು ಮುಂದಕ್ಕೆ ತಗೊಂಡಾಗ ಏನಾಗತ್ತೆ ಅಂದ್ರೆ ಜಾಗ ಲೆಸ್ ಆಗ್ಬಿಡುತ್ತೆ. ಇಲ್ಲಿ ಏನೂ ಮಾಡೋದೇ ಇಲ್ಲ ಅಂತ ಒಂದು ಕನ್ಫರ್ಮ್ ಆಗಿ ಬಂದ್ರೆ ಮಾತ್ರ 5 ಅಡಿ ಬಿಟ್ಕೊಳ್ಳಿ. ಇಲ್ಲ ಏನಾದ್ರು ಸ್ವಲ್ಪ ನಾವೇನೋ ಮಾಡ್ತೀವಿ, ಸ್ವಲ್ಪ ದೊಡ್ಡದಾಗ ಯಾತ್ರದ ಒಂದು ಮಿಲ್ಕಿಂಗ್ ಮಿಷಿನ್ ತಂದಿರ್ತೀವಿ, ಇನ್ನೊಂದು ತಂದಿರ್ತೀವಿ, ಯಾವ್ದೋ ಚಾಪ್ ಕಟ್ರ್ ತಂದಿರ್ತೀವಿ. ಅರ್ಥ ಆಯ್ತು ಹೇಳೋದು? ಇಟ್ಕೋಬಹುದು, ತೊಂದ್ರೆ ಏನಿಲ್ಲ. ಬಟ್ ಹಾಗಂತ ನಾವೇನ್ ಮಾಡ್ತೀವಿ, ಮಳೆ ಬರ್ತಪ್ಪ ಈಗ, ಇಲ್ಲೊಂದು ಇದೇನು ಬರುತ್ತಂದ್ರೆ ಒಂದ್ ಚಾಪ್ ಕಟ್ರ್ ತರ್ತೀವ, ಅದಕ್ಕೆ ನಾವೇನ್ ಮಾಡ್ತೀವಿ, ಮಳೆ ಅಪ್ಪಾಜಿ ಏನಂತಾರೆ, ಮಳೆ ಬರ್ತ್ಕಣಪ್ಪ, ಅಷ್ಟು ಕಾಟ್ಲಿ ತಂದಿದೆ, ಒಂದ್ ಸ್ವಲ್ಪ ಚಪ್ರ ಹಾಕೋದಕ್ಕೆ ಅಂತ. ನೀನ್ ಲೆಸ್ ಮಾಡ್ತಿಲ್ಲ ನೀನು. ಸೊ ಅದಕ್ಕೆ 10 ಫೀಟ್ ಬಿಡು, ಈಗ್ಲೇ ಬಿಟ್ಕೊಂಡ್ಬಿಡು, ಆಮೇಲೆ ಕಿತ್ತಾಕದ್ ಬೇಡ ಅಲ್ವಾ? ಅಯ್ಯೋ ಅವತ್ತು ಗೊತ್ತಾಗಿಲ್ಲ ನೋಡು ಅನ್ನೋದು ಬೇಡ. ಎಲ್ಲ ಉತ್ತರದ ನೀರು ಬಿಡಮ್ಮ, ಸರಿನಾ? ಎಲ್ಲ ಉತ್ತರದ ನೀರು ಬೀಳಿ. ನೀರು ಬಿಟ್ರೆ ಈ ವಾಲ್ ನಿಂದ 1 ಫೀಟ್ ಮಾತ್ರ ಹೊರಗಿರ್ಲಿ ಅಷ್ಟೇ. ಇಲ್ಲಿಂದ ಹೊರಗಿದ್ರೆ ಕಂಪ್ಲೀಟ್ ಇಲ್ಲೇವರೆಗೂ ಹೊರಗಿರುತ್ತೆ. ಈಗ ಎಕ್ಸ್ಟೆಂಡ್ ಮಾಡೋದು ಅವೆಲ್ಲ ಮಾಡ್ಬೇಡಿ. ಸರಿ ಸರ್. ಇಲ್ಲಿ ಒಂದು ಬಾತ್ರೂಮ್ 2 ಟಾಯ್ಲೆಟ್ ಮಾಡ್ಬೇಕಂದಿವಿ ಸರ್, ಇದು ಯಾವ ತರ ಮಾಡ್ಬೇಕು? ಏನ್ ಹೇಳಿ? ಇಲ್ಲಿ ಈ ಕಡೆ ಟಾಯ್ಲೆಟ್ ಜಸ್ಟ್ ಅವ್ರು ಒಂದೇ ಕೊಟ್ಟಿದ್ದಾರೆ ಸರ್, ನಮ್ಗೆ 2 ಟಾಯ್ಲೆಟ್ ಆಗ್ಬೇಕು ಸರ್, 1 ಬಾತ್ರೂಮ್ ಆಗ್ಬೇಕು. ಸಪ್ರೇಟ್ 2 ಟಾಯ್ಲೆಟ್ ಆಗ್ಬೇಕಾ? ಸ್ವಲ್ಪ ಇದ್ರಲ್ಲೇ ಇನ್ನೊಂದು 2 ಅಡಿ ತಗೊಂಡು ಈ ಕಡೆ ಟಾಯ್ಲೆಟ್ ಮಾಡ್ಕೊಂಡು ಇಲ್ಲಿ ಬಾತ್ರೂಮ್ ಮಾಡ್ಬೋದಾ? ಅನುಮಾನ ಇಲ್ಲ, ಅದ್ರಲ್ಲಿ ಏನಿದೆ, ಅನುಮಾನ ಏನಿದೆ ಅದ್ರಲ್ಲಿ? ಈಗ ನೀವ್ ಹೇಳೋದು ಸೆಂಟ್ರ್ ವಾಲ್ ಹೊಡೆದ್ಬಿಟ್ಟು ಸರಿ ಸರ್, ಈ ಕಡೆ ಬಾತ್ರೂಮ್ ಸರಿ ಸರ್, ಟಾಯ್ಲೆಟ್ ಬಾಕಲ್ ಈ ಕಡೆ ಮಾರಿ ಮಾಡಿಬಿಟ್ಟು ಈ ಕಡೆ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಟ್ರೀಶನ್ಕಾದ್ರೂ ಮಾಡ್ಕೊಳ್ಳಿ, ತೊಂದ್ರೆ ಏನಿದೆ? ಈ ಕಡೆ ನಡೆಯಲ್ಲ ಸರ್, ಈ ಕಡೆ ನಡೆಯಲ್ರಿ? ಯಾಕಡೆ? ಈ ಕಡೆ ಇಲ್ಲಿ ಇವ್ರು ನಡ್ಬಾರ್ಕ ಸ್ಪೇಸ್ ಬಿಡುದು ಅಂತ ಹೇಳ್ತಾರ್ರಿ. ಇಲ್ಲೇ ಈ ಕಡೆ ಬಾತ್ರೂಮ್ ಇಲ್ಲಿವರೆಗೂ ವಾಲ್ ತಗೊಂಡ್ಬಿಡಿ ಫಸ್ಟ್. ನಾನು ಹೇಳೋದು ನಿಮ್ಗೆ ಇನ್ನೂ ಡೌಟ್ ಇದೆ ಅಂತ, ಇಲ್ಲಿವರೆಗೂ ವಾಲ್ ತಗೊಂಡ್ಬಿಡಿ. ಎಕ್ಸ್ಟೆಂಡ್ ಮಾಡಿ ಇದನ್ನ, ವಾಲ್ ಕಟ್ ಮಾಡಿದ್ರೆ ಇದನ್ನ ವಾಲ್ ಇಲ್ಲಿವರೆಗೂ ಮಾಡ್ಕೊಂಡು ಇದಿಲ್ಲೇ ಇರ್ಲಿ. ಬೇಕಾದ್ರೆ ಸೆಂಟ್ರಿಗೆ ಒಂದು ಹೊಡಿಯೋಣ, ಇಲ್ಲಿ ಈ ಸ್ಪೇಸ್ ಮಾಡೋಣ. ಇದು ಡ್ರೆಸ್ಸಿಂಗ್ ರೂಮ್ ಆಗುತ್ತೆ. ಇದು ಇಲ್ಲಿ 2 ಬಾಗಿಲು ಇಲ್ಲೇ ಕೊಟ್ಕೊಳ್ಳಿ, ಏನಾಗುತ್ತೆ?
ಸ್ಪೇಸ್ ಸಿಗುತ್ತೆ ನಿಮಗೆ. ಸರಿ ಸರ್, ಇದು ಸ್ಪೇಸ್ ದಾಗ ಟಾಯ್ಲೆಟ್ ಆಗುತ್ತೆ, ಈ ಕಡೆ ಬಾತ್ರೂಮ್ ಡ್ರೆಸ್ಸಿಂಗ್ ಆಗುತ್ತೆ. ಇಲ್ಲೊಂದು ವಿಂಡೋ, ಇಲ್ಲೊಂದು ಇದು ಬರುತ್ತೆ, ಕನ್ನಡಿ ಎಲ್ಲ ಬರ್ತವೆ, ವಾಷಿಂಗ್ ಎಲ್ಲ ಮಾಡ್ಕೊಳ್ಳಿ. ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಮಾಡ್ಕೊಳ್ಳಿ. ಇದೊಂದು ರಫ್ ಸ್ಕೆಚ್ ಹಾಕೊಳ್ಳಿ ಅರ್ಧ ಆಯ್ತು ಹೇಳೋದು. ಇದನ್ನ ಇಲ್ಲಿವರೆಗೂ ಮಾಡ್ಕೊಳ್ಳಿ. ಸರಿ ಸರ್. ಮಾಡ್ಕೊಂಡಾಗ ವಾಲು ಚೌಕೈ ಕಂಟಿನ್ಯೂ ಮಾಡಿ. ಇದನ್ನ ಆರ್ಚ್ ಆದ್ರೂ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಆರ್ಚ್ ಮಾಡ್ಕೊಂಡು ಆರ್ಚ್ ಒಳಗೆ ಹೋದ್ರೆ ಎರಡು ಕಟನ್ ಹಾಕೊಂಡ್ರೆ ಮುಗಿತಲ್ಲ. ಇನ್ನೊಂದ್ ಸರ್, ಇಲ್ಲಿ ನಾವು ಈ ಕಡೆ ನೀರಿನ ಬಂಬ್ ಇಡ್ತೀವಿ ಸರ್, ನೀರ್ ಕಾಸ್ಲಿಕ್ಕೆ. ಅದು ಎಲ್ಲಿ ಇಟ್ಕೋಬೇಕು ಸರ್? ನೀರಿನ ಬಂಬ್ ಇಟ್ಕೊಳ್ಳಿ. ಇದ್ರಲ್ಲಿ ಇಡ್ತೀವಲ್ಲ ನಾವು, ಬಾತ್ರೂಮ್ ಅಲ್ಲಿ ಇಡ್ತೀವಲ್ವಾ? ಬಾತ್ರೂಮ್ ಇಟ್ಟಾಗ ಈ ಕಡೆ ಇಟ್ಕೊಳ್ಳಿ. ವೆಸ್ಟ್ ಕಡೆ ನಾವು ಕಟ್ಟಿಗೆ ಇದು ನಾವು ಅಂಡೆ ಅದಾಯ್ತು ಸರ್. ಇನ್ನು ಅರ್ಬಿಯದು ಒಗಿಲಿಕ್ಕೆ ಕಲ್ಲಿಗಿಲ್ಲ ಧಾರಾಳವಾಗಿ ಹಾಕೋಬಹುದು, ಏನ್ ತೊಂದ್ರೆ ಏನಿಲ್ಲ. ಇದು ಈ ತರ ಚೌಕ ಆದ್ರೆ ಸಾಕು ಸರ್. ಇದನ್ನ ಮಾಡ್ಕೊಂಡು ಆರ್ಚ್ ಮಾಡ್ಕೊಳ್ಳಿ. ಆರ್ಚ್ ಇಂದ ಒಳಗಡೆ ಹೋದಾಗ 2 ಡೋರ್ ಇರ್ತಾವ ಅಷ್ಟೇ. ಸರಿ ಸರ್. ಸೆಂಟ್ರಿಗೆ ಇದು ಟಾಯ್ಲೆಟ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಬಾತ್ರೂಮ್ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಬಾತ್ರೂಮ್ ಸ್ವಲ್ಪ ಅಗಲ ಇರ್ಲಿ. ಟಾಯ್ಲೆಟ್ 8 ಅಡಿ ಬೇಕಾ? ಟಾಯ್ಲೆಟ್ ಸಣ್ಣ, ಬಾತ್ರೂಮ್ ಸ್ವಲ್ಪ ಸ್ನಾನದ ಮನೆ ಸ್ವಲ್ಪ. ಗೊಬ್ಬರ ಗ್ಯಾಸ್ ಸರ್, ಇದು ಗೊಬ್ಬರ ಗ್ಯಾಸ್ ಒಂದು ಎಲ್ಲಿ ಈ ಕಡೆ ಬನ್ನಿ ಸರ್. ತಮ್ಮನೆ ಅದು 5 ಇದಿರ್ತಾವ. ಇದು ಗೊಬ್ಬರ ಗ್ಯಾಸ್ ಇರ್ಲಿ, ತೊಂದರೆ ಏನಿಲ್ಲ. ಅಂದ್ರೆ ನಮ್ಗೆ ದಾರಿ ಬೇಕು ಸರ್, ಈಗ ಹೊಲಕ್ಕೆ ಹೋಗ್ಲಿಕ್ಕೆ ದಾರಿ ಬೇಕು ಸರ್. ಇಲ್ಲಿ ನಡೆಯಲ್ಲ ಸರ್. ಸ್ವಲ್ಪ ಮತ್ತೆ ಒಳಗೆ ತಗೋಬೋದಾ? ಅಂದ್ರೆ ಇಲ್ಲಿ ಎಲ್ಲೂ ಮಾಡಕ್ ಬರಲ್ಲ. ಎಲ್ಲೂ ಬರಲ್ಲ, ಎಲ್ಲೂ ಬರಲ್ಲ ಇಲ್ಲಿ. ಹಾಗಂತ ಇದ್ರ ಮುಂದೆ ಮಾಡಕ್ ಬರುತ್ತೆ ನಿಮ್ಗೆ. ಇಲ್ಲಿ ಮನೆ ಮುಂದೆ 10 ಫೀಟ್, ಅದಕ್ಕೆ 10 ಫೀಟ್ ಜಾಗ ಬಿಟ್ಟವಲ್ಲ, 10 ಫೀಟ್ ಜಾಗದಲ್ಲಿ ಟೋಟಲ್ 50% ಮಾಡಿ. ಟೋಟಲ್ ಇಲ್ಲಿಂದ ಇಲ್ಲಿವರೆಗೂ ನಮ್ ಕಾಂಪೌಂಡ್ ಇದೆಯಲ್ವಾ, ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮ್ಗೆ. ನಾನು ಹೇಳಿದ್ರೆ ಗೊತ್ತಾಗುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಟೋಟಲ್ ಸೆಂಟರ್ ಪಾಯಿಂಟ್ ನಲ್ಲಿ ಮಾಡ್ಕೊಳ್ಳಿ. ಸೆಂಟರ್ ಆ ಕಡೆ ಈ ಕಡೆ ಎಲ್ಲ ಕ್ಲೀನ್ ಆಗಿ ಲೆಕ್ಕ ಮಾಡಿ, ಕಾಂಪೌಂಡ್ ನಮ್ಗೆ ಜಾಗ ಇಲ್ಲದೆ ನೋಡ್ಕೊಂಡು ಸೆಂಟರ್ ಪಾಯಿಂಟ್ ನಲ್ಲಿ ಮಾಡ್ಕೊಳ್ಳಿ. ನಂತರ ಸರ್, ಇದು ಟಾಯ್ಲೆಟ್ ಮತ್ತು ಬಾತ್ರೂಮ್ ಹಿಂಗು ಗುಂಡಿಯಲ್ಲಿ ಮಾಡ್ಬೇಕು ಸರ್. ಗುಂಡಿ ಇಲ್ಲಿ ಬರ್ತಲ್ಲ, ಇದು ಗೊಬ್ಬರ ಗ್ಯಾಸ್ ಈ ಟೈಪ್ ಇಲ್ಲೆಲ್ಲಿ ಬರಲ್ವಾ ನಿಮ್ಗೆ? ಇದು ದಾರಿ ಸರ್. ಇದು ದಾರಿ ಆಯ್ತಾ? ದಾರಿ ಇದ್ರೆ ಮತ್ತೆಲ್ಲ ಕ್ಲೀನ್ ಆಗಿ ಮಾಡ್ಕೊಳಕ್ ಬರಲ್ವಾ ಪಕ್ಕದಲ್ಲಿ? ಮತ್ತಂಗಾರೆ ಪೈಪ್ ತಗೊಳ್ಳಿ, ಗೊಬ್ಬರ ಗ್ಯಾಸ್ ಪಕ್ಕದಲ್ಲೇ. ಗೊಬ್ಬರ ಗ್ಯಾಸ್ ಇಲ್ಲಿ ಸೆಂಟ್ರ್ ಮಾಡ್ತೀವಲ್ವಾ, ಸೆಂಟ್ರ್ ಇಂದ ಹಿಂಗ್ ತಗೊಳಕ್ ಬರ್ತಾ ಅಂಡರ್ ಗ್ರೌಂಡ್ ಹಿಂಗು ಗುಂಡಿಯಲ್ಲಿ ಮಾಡ್ಲಿಕ್ಕೆ ನಡೀತದ? ಮಾಡ್ಬೋದು. ಇದು ಇದ್ರದ್ದು ಸೆಪ್ಟಿಕ್ ಟ್ಯಾಂಕ್ ಹೇಳದ್ ನೀವು. ಸೆಪ್ಟಿಕ್ ಟ್ಯಾಂಕ್ ಅಲ್ವಾ? ಸೆಪ್ಟಿಕ್ ಟ್ಯಾಂಕ್ ಅಲ್ಲಿ ಮಾಡ್ಕೊಳ್ಳಿ, ತಪ್ಪೇನಿದೆ? ರೋಡ್ ಪಕ್ಕದಲ್ಲಿ ಮಾಡ್ಕೊಂಡು ಕ್ಲೀನ್ ಆಗಿ ಸ್ವಲ್ಪ ಸೇಫ್ಟಿಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ವೆಹಿಕಲ್ ಹೋದ್ರು ಕೂಡ ತೊಂದರೆ ಆಗದಾಗೆ ಮಾಡ್ಕೊಳ್ಳಿ. ಇನ್ನೊಂದು ಸರ್, ತಿಪ್ಪೆ ಎಲ್ಲಿ ಸರ್? ಇಲ್ಲಿ ಜಾಗ ಇಲ್ವಾ? ಇದು ದಾರಿ ಸರ್, ಇಲ್ಲಿ ಇಲ್ಲ ಹಾಕೊಳ್ಳಿ, ಏನು ತೊಂದರೆ ಇಲ್ಲಿಗಿಂತ ಇಲ್ಲ, ಇಲ್ಲೆಲ್ಲ ಹಾಕೊಳ್ಳಿ, ತೊಂದರೆ ಇಲ್ಲ. ಹಾಗಂತ ತಿಪ್ಪೆ ಅಂತಂದು ಅಗೆಯಲ್ಲ ಸರ್, ನೆಲ ಅಗೆಯಲ್ಲ. ಯಾವುದೇ ಕಾರಣಕ್ಕೆ ಅಗೆಯೋದ್ ಬೇಡ, ಮೇಲೆ ಹಾಕೊಳ್ಳಿ. ಎಷ್ಟಾದ್ರೂ ಹಾಕೊಳ್ಳಿ. ಸಭ್ಯತೆ ಗೋಲ್ಡ್ ಇದ್ದಂಗ, ಅದು ಗೋಲ್ಡ್ ಸ್ಟೋರ್ ಮಾಡಿದಂಗೆ. ಅರ್ಥ ಆಯ್ತಾ? ನೀವು ಆಗ ಡೆಪ್ ತೆಗಿಯಲ್ಲ ಅಂತಂದ್ರೆ ಇಲ್ಲೆಲ್ಲ ಹಾಕೋಬಹುದು. ಇಲ್ಲಿಂದ ಇಲ್ಲವರೆಗೂ ಡೆಪ್ತ್ ಮಾತ್ರ ತೆಗಿಬಾರ್ದು. ಸರಿನಾ? ಓಕೆ. ಎನಿ ಕ್ವಶನ್ಸ್? ಇದು ಹೈಟ್ ಇಷ್ಟೇ, ಜಾಸ್ತಿ ಹೈಟ್ ಮಾಡಂಗಿಲ್ಲ ಸರ್. ಇಷ್ಟ ಹೈಟ್ ಆದ್ರೆ ನಡೀತದಲ್ರಿ ಕೆಟಲ್? ಒಂದ್ 2 ಫೂಟ್ ನಾವು ಕೆಟಲಿಂದ ಮಾಡಬೇಕು. ನಾವು ಶೆಡ್ ಟೈಪ್ ಮಾಡ್ಬೇಕಂದ್ರೆ ಅದ್ರ ಹೈಟ್ ಲೆವೆಲ್ಗೆ ಮಾಡ್ಕೋಬೇಕು ಸಕ್ಸಸ್ಫುಲ್ ಆಗ್ಬೇಕಂದ್ರೆ. ಸುಮ್ಮನೆ ದರಿದ್ರ ಮಾಡಬೇಡಿ. ಮತ್ತೆ ಹೆಂಗಂದ್ರೆ ನಂಗೆ ಇನ್ವೆಸ್ಟ್ ಮಾಡಿ. ಅಂದ್ರೆ ಅದು ಇದು ನಮ್ಮ ಮನಿ ಸಾಕು ದನಗಳು ಅದಾವ ಸರ್, ಅವು ಇಲ್ಲೇ ಕಟ್ಟಕ್ಕೆ ಇಲ್ಲೇ ಮಾಡೋರು ಇದ್ದೀವಿ ಸರ್. ಅದಕ್ಕೆ ಅದು ಎಕ್ಸ್ಟೆಂಡ್ ಚೆನ್ನಾಗ್ ಆಗ್ಬೇಕು ಮುಂದಕ್ಕೆ ಅಂದ್ರೆ ಹೈಟ್ ಮಾಡ್ಕೊಳ್ಳಿ. ಏನಪ್ಪಾ ಒಂದ್ 20 ರೋಡ್ ಮಣ್ಣು ಹಿಡಿಯೋದಕ್ಕೆ ಏನ್ ಮಾತಾಡ್ತೇನೆ ನೀನು? ಇಷ್ಟೆಲ್ಲ ಏನ್ ಮ್ಯಾನೇಜರ್? ಒಂದ್ 25 ಮಣ್ಣು ನೋಡ್ಕೊಳಕ್ ಆಗಲ್ವಾ ನಿನಗೆ? ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ತೀಯ. ಎಂತೆಂತರು ಏನು ಇಲ್ದರೇನೆ ಇಲ್ಲ ಗುರುಗಳು ಮಾಡ್ಕೊಳ್ತೀವಿ ಅಂತ. ಇದಕ್ಕಿಂತ ಹೈಟ್ ಇದು ಸ್ವಲ್ಪ ಕಡಿಮೆ ಆಗ್ಬೇಕಲ್ಲ? ಅಲ್ಲ, ಒಂದೇ ಇದು ಬರ್ಲಿ, ಎಲ್ಲ ಒಂದೇ ಲೆವೆಲ್ ಬರ್ಲಿ. ತೆಗ್ಗಿಟ್ರು ನಡೀತದಲ್ಲ ಸರ್? ತೆಗ್ಯಾಕ್ ಮಾಡ್ಕೊಳ್ತೀರಿ? ಇದು ಲೆವೆಲ್ ಇರೋದು ಅಷ್ಟೇ, ಒಂದೇ ಲೆವೆಲ್ ಬರುತ್ತಲ್ವ? ಇನ್ನೇನು ನೆಲದ ಲೆವೆಲ್ ಬರುತ್ತೆ ಅಷ್ಟೇನೆ. ಇದು ನೆಲದ ಲೆವೆಲ್ ಬರುತ್ತೆ, ಇದು ಮಾತ್ರ ಹೈಟ್ ಬರುತ್ತೆ ಅಷ್ಟೇ. ಇದು ಹೈಟ್ ಅಂದ್ರೆ ಸರ್, ಇದು ಮನಿ ಹೈಟ್ ಆಗಿದಲ್ಲ ಅಷ್ಟು ಹೈಟ್ ಆಗ್ಬೇಕು, ಅಥವಾ ಮುಂದ್ ನಮ್ದು ನೆಲ ಗ್ರೌಂಡ್ ಅದಲ್ಲ ಅದಕ್ಕೆ ಸ್ವಲ್ಪ ಹೈಟ್ ಆಗ್ಬೇಕು? ಬೇಡ, ನಾವು ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ನಾವು ಬೇಸ್ಮೆಂಟ್ ಏನ್ ಮಾಡಿದ್ವಿ ಅಷ್ಟು ಮಾಡ್ರಿ ಸುಮ್ಮನೆ. ತಿರುಗಿ ಮುಂದೆ ಮತ್ತೆ ಅದನ್ನ ತೊಂದ್ರೆ ಆಗಬಾರ್ದು. ಹೈಟ್ ಮಾಡ್ತಂದ್ರಿ ಇದ್ರ ನೀರ್ನು ಅಲ್ಲಿ ಹೋಗ್ಬೇಕಂದ್ರಿ. ಹೋಗ್ಲಿ, ಹಿಂಗ್ ರೋಡ್ ನಲ್ಲಿ ಹೋಗ್ತಾವಲ್ವಾ? ಬಾಳ ಎತ್ತರ ಆಗತ್ತ. ಅದು ಯಾಕಂದ್ರೆ ಈಗ ಯಜಮಾನ್ರೆ ನಾವೇನ್ ಮಾಡಿದೀವಿ ಅಂದ್ರೆ, ನಾನು ಕಾಂಪ್ರಮೈಸ್ ಆಗಿದ್ದೀನಿ ನಿಮ್ಮ ಹತ್ರ. ಈಗ ನಾನು ಬಂದಾಗ ನೀವು ಕಟ್ಟಿದ್ರಿ ಆಗ್ಲೇ, ನೀವು ಕಟ್ಟಿದ್ರಿಲ್ಲ. ನಾನೆಲ್ಲ JCB ಹೊಡೆದಾಕ್ರಿ ಅಂತ ಹೇಳಿದ್ನ ಅಲ್ವಾ? ಆದ್ರೆ ಕಾಂಪ್ರಮೈಸ್ ಆಗಿದ್ದೀವಿ. ಅಂದ್ರೆ ಕಾಂಪ್ರಮೈಸ್ ಅಂದ್ರೆ ಇರೋದ್ರಲ್ಲೇ ನಾವು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಹಾಗೆ ನನಗೆ ಇದ್ರಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಲ್ವಾ?
ನೀವು ತೊಂದ್ರೆ ಆದ್ರೆ ಏನ್ ಮಾಡ್ತೀರಿ? ಯಪ್ಪ ಯಾರ ಬಂದಪ್ಪ ತಲೆ ಕೆಟ್ಟ ಹೋಯ್ತು ನನಗೆ, ಹಾಳು ಮಾಡಿಲ್ಲ ಬೆಂಕಿ ಇಟ್ಟು ಅದೇ ಹೋದ ಅಂತ ಹೇಳ್ತೀರ ಅಲ್ವಾ? ಅಟ್ಯಾಚ್ ಮಾಡಲ್ಲ ಇದನ್ನ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟ ಆಮೇಲೆ ಇಲ್ಲಿ ತಂದ್ ಇಲ್ಲೇ ಇದನ್ನೊಂದ್ ಸಪ್ರೇಟ್ ಇದನ್ನ ಮಾಡಕ್ ಬರಲ್ಲನ್ರಿ? ಸಪ್ರೇಟ್ ಮಾಡಮ್ಮ. ಸಪ್ರೇಟ್ ರೀ, ಬಟ್ ಈಗ ಅದೊಂದು ಈಗ ಬೌಂಡ್ರಿ ಟಚ್ ಮಾಡಲ್ಲ, ಇದನ್ನ ಸಪ್ರೇಟ್ ಗ್ಯಾಪ್ ಕೊಟ್ಟು ಏನ್ ಮಾಡ್ಬೋದು? ಸಪ್ರೇಟ್ ಗ್ಯಾಪ್ ಕೊಟ್ಟು ನೀವು ವೈಟ್ ಇದೇನ ಐಟಮ್ ಮಾಡೋದ್ ಬೇಡ ಅಂತ ನಿಮ್ಮ ಲೆಕ್ಕಾಚಾರ. ಇದೆಲ್ಲ ನಮ್ಮದೇ ಆಗಿರೋದ್ರಿಂದ ಈ ಕೈ ನಂದು ಈ ಕೈ ನಂದಲ್ಲ ಅಂತಂದ್ರೆ ಯಾರನ್ನ ಕೇಳ್ತಾರ ಇಲ್ಲಿ? ಈ ಕೈ ನಂದು, ಈ ಕೈ ನಂದಲ್ಲ, ಇದು ಹೇಳಕ್ ಹೇಳ್ತಾರ ಯಾರಾದ್ರೂ ಕೂಡ? ಬೇಡ, ಒಂದ್ ಕೆಲಸ ಮಾಡುವ, ಆ ಕೈಯಿಂದ ಕೊಟ್ಬಿಡು, ಸುಮ್ಮನೆ ಕಾರ ಇಟ್ಕೊಂಡ್ಬಿಡು ತಗೊಂಡ್ ಹೋಗ್ಬಿಡಲ್ಲ ಅಂತಂದ್ರೆ ಓಯ್ ಅಲ್ವಾ? ಆಗುತ್ತೆ ನೀನ್ ಹೇಳೋ ಮಾತು ಅಲ್ವಾ? ಹಾಗಾಗ್ಬಾರ್ದು. ಎಲ್ಲ ನಮ್ದೇ ಆಗಿರೋದ್ರಿಂದ ಅವ್ರ ಯಜಮಾನ್ರು ಇವನೊಬ್ಬನೇ ಮಗ ಇವ್ರ ಮಗಲ್ಲ ಅಂತಾರ, ಮತ್ ಕರ್ಕೊಂಡು ಹೋಗ್ಬಿಡಿ ಸುಮ್ನೆ. ಸರ್ ನಂತರ ಇದು ಈ ಆ ಲೆವೆಲ್ ಆದ್ರೆ ನಾವು ಹೈಟ್ ಗೋಡಿ ಕಟ್ಟಬೇಕಾಗತ್ತೆ ಸರ್. ಗೋಡಿ ಹೈಟ್ ಬರುತ್ತೆ ಸರ್. ಗೋಡಿ ಬಂದಾಗ ಇದಕ್ಕೆ ಹತ್ತಲಿಕ್ಕೆ ದಾರಿ ಯಾವ ಕಡೆ ಬಿಡ್ಬೇಕು ಸರ್? ಸ್ಟೆಪ್ಸ್ ಅರ್ಧದಿಂದ ಆ ಕಡೆ ಎಲ್ಲಾದ್ರೂ ಬಿಟ್ಕೊಳ್ಳಿ. ಈ ಕಡೆ ಅರ್ಧದಿಂದ ಈ ಕಡೆ ಅರ್ಧ ಟೋಟಲ್ ಶೆಡ್ ನಲ್ಲಿ ಅರ್ಧದಿಂದ ಮುಂದಗಡೆ ಎಲ್ಲಾದ್ರೂ ಬಿಟ್ಕೊಳ್ಳಿ. ಒಂದು ಸ್ಟೆಪ್ ಆಗುತ್ತೆ ಸರ್ ಇದು ಹೈಟ್ ಆದ್ರೆ. ಮಾಡ್ಕೊಳ್ಳಿ. ಸ್ಟೆಪ್ ನಲ್ಲಿ ಬರ್ಬೇಕಲ್ವಾ ಮತ್ತೆ? ಆ ಕಡೆ ಸ್ಟೆಪ್ ಇಡ್ಬೋದು, ಈ ಕಡೆ ಸ್ಟೆಪ್ ಇಡ್ಬೋದು. ಆ ಕಡೆಯಿಂದ ಮೇಲೆ ಇರಕ ಈ ಕಡೆಯಿಂದ ಮೇಲೆ ಅತ್ತಡಿ ಅರ್ಧದಿಂದ ಈ ಕಡೆಗೆ ಅರ್ಧದಿಂದ ಆ ಕಡೆಗೆ ಎಲ್ಲಾದ್ರೂ ಬಿಟ್ಕೊಳ್ಳಿ. ಯಾಕಂದ್ರೆ ಆಕಳ ಶೆಡ್ ಅಲ್ವಾ? ರ್ಯಾಂಪ್ ಟೈಪ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಕಳ ಹತ್ತಕ್ ಹೋಗ್ಬಿಡಕು ಸ್ಟೆಪ್ ಮೇಲೆ ಹೆಂಗ್ ಬರ್ತಾವ ಅಲ್ವಾ? ನಾವ್ ಹತ್ತಕ್ಕೆ ಒಂದಿಷ್ಟು ಒಂದ್ 3 ಹಿಡಿನ ಸ್ಟೆಪ್ ಮಾಡ್ಕೊಂಡು ಉಳಿದೆಲ್ಲ ಆ ಕಡೆ ರ್ಯಾಂಪ್ ಮಾಡ್ಕೊಂಡ್ಬಿಡಿ. ಇದು ಗೋಡೆ ಎಷ್ಟು ಹೈಟ್ ಮಾಡ್ಬೇಕು ಸರ್? ನೀವ್ ಎಷ್ಟಾದ್ರೂ ಮಾಡ್ಕೊಳ್ಳಿ, ಏನಿದೆ ನಿಮ್ಮ ಒಂದು ಇದಕ್ಕೆ ಯಾವುದು ಸ್ಲೋಪಿಗೆ ಎಷ್ಟು ಬೇಕಾಗತ್ತೆ. ಮಿನಿಮಮ್ ಮಿನಿಮಮ್ 12 ಫೀಟ್ ಮಾಡ್ತೀವಲ್ವ? 12 or 14 ಮಾಡ್ತೀವಿ ನಾವು. ಮಿನಿಮಮ್ 12 ಇಂದ 14 ಮಾಡ್ತೀವಿ ಹೈಟ್ಗೆ ಬರ್ಬೇಕಂದ್ರೆ. ನಮ್ಗೆ ಈ ಕಡೆ ಡೌನ್ ಬರ್ಬೇಕಂದ್ರೆ 12, 13 ಅಂತ ಮಾಡ್ತೀವಿ. ಅಷ್ಟೇ ಸಾಕು. ಅದೆಷ್ಟು ಮಾಡಿದ್ರೆ ಅಷ್ಟೇ ಸಾಕು. ಜಾಸ್ತಿ ಬೇಡ. ಅಂದ್ರೆ ಇದು ಗೇಟ್ ಇಲ್ಲೊಂದು ಫ್ರಂಟ್ ಒಂದು ಕುಣಿಸ್ತೀವಿ, ಗ್ಯಾಪ್ ಬಿಟ್ರೆ ನಡೀತದಲ್ಲ ಸರ್? ಹಾಗೆ ಗ್ಯಾಪ್ ಅಂದ್ರೆ ಸುಮ್ಮನೆ ಗೇಟ್ ಟೈಪ್ ಅಷ್ಟೇ. ಗೇಟ್ ಟೈಪ್ ಖಾಲಿ ಬಿಡ್ತೀವಿ ಸರ್. ಅದಕ್ಕೆ ಕೆಬ್ಬಣದಿಂದ ಹಾಕೊಂಡು ಏನು ಮಾಡಲ್ಲ. ನಾನು ಓಪನ್ ಇತ್ತು ಅಂದ್ರೆ ನೋಡಿ, ಆರ್ಚ್ ಆಸ್ ಲೈಕ್ ಡೋರ್. ಅರ್ಥ ಆಯ್ತು ಹೇಳೋದು? ಇದೊಂದು ಆರ್ಚ್ ಇದ್ದಂಗೆ 2 ಪಿಲ್ಲರ್ ಹಾಕಿ ಬಿಟ್ರೆ ಅದು ಡೋರ್ ಆಗುತ್ತೆ. ಅದು ಎಂಟ್ರಿ ಆಗುತ್ತಲ್ವಾ ನಮ್ಗದು? ಎಂಟ್ರಿ ಆಗೇ ಆಗುತ್ತೆ ಅದು. ಸೊ ಹಾಗಾಗಿ ನೀವು ಗೇಟೇ ಮಾಡಿಸ್ಬೇಕು ಇನ್ನೊಂದಂತಲ್ಲ. ಅಲ್ಲಿ ಓಡಾಡಿದ್ರೆ ಮುಗೀತು ಅಷ್ಟೇ ಗೇಟ್. ಸರಿನಾ? ಓಕೆ. ಏನೇನು ಡೌಟ್ ಇದೆಯಾ? ಹೇಳಪ್ಪ ಮೇಸ್ತ್ರಿ, ಡೌಟ್ ಇದೆಯಾ? ಏನು? 2 ಸೆಂಟ್ರ್ ಮಾಡ್ಕೊ. ಯಾಕಂದ್ರೆ ಇದು ಆ ಕಡೆಗೂ ಅಲ್ಲ ಈ ಕಡೆಗೂ ಅಲ್ಲ ಅಂತ. ಇದು ಗೋಬರ್ ಗ್ಯಾಸು. ಇದು ಡೌನ್ ಒಂದಾಗತ್ತೆ, ಅದ್ರಲ್ಲಿ ಗ್ಯಾಸ್ ಫಾರ್ಮೇಶನ್ ಆಗತ್ತೆ. ಎರಡನ್ನೂ ತೀರ್ಮಾನ ಮಾಡ್ಕೊಂಡು ಮಾಡ್ಬೇಕು. ಇದನ್ನ ಬರೀ ಡೌನ್ ತೀರ್ಮಾನ ಮಾಡಿದ್ರೆ ಇಲ್ಲಿ ಮಾಡ್ತೀವಿ, ಗ್ಯಾಸು ಎಲ್ಲ ಮಾಡ್ಬೇಕಾದ್ರೆ ಇಲ್ಲಿ ಮತ್ ದರಿದ್ರ. ಮತ್ ಏನ್ ಮಾಡ್ಬೇಕು ಇದನ್ನ ಬಾರಿ ಜಡ್ಜ್ಮೆಂಟ್ ಮೇಲೆ ಮಾಡ್ಬೇಕು. ಅರ್ಥ ಆಯ್ತಾ? ಮಿಸ್ಯೂಸ್ ಮಾಡ್ಕೋಬಾರ್ದು. ಏನ್ರಿ ಮ್ಯಾನೇಜರ್? ಸರ್ ಇನ್ನೊಂದು, ಇದು ನಾವು ಇಲ್ಲಿ ದನಗಳ ಕಟ್ಟಿರ್ತೀವಲ್ಲ ಸರ್, ಅದ್ರದ್ದು ಮೇಯ್ತೋದು ನೀರಿಗೆ ಯಾವ ಕಡೆ ಹೋಗ್ಬೇಕು ಸರ್? ಎಲ್ಲ ಈ ಕಡೆ ಬರ್ಲಿ. ಅದ್ರದೊಂದು ಟ್ಯಾಂಕರ್ ರೆಡಿ ಇಲ್ಲಿ ಮಾಡ್ಬೋದು. ತೊಂದ್ರೆ ಸೆಂಟ್ರಲ್ ಮಾಡ್ಕೊಂಡು ಹೋಗ್ಲಿ. ಈ ಕಡೆ ಹೋಗ್ಬಿಡುತ್ತೆ. ತೊಂದ್ರೆ ಸೇವಿಂಗ್ ಮಾಡಿ ಮತ್ತೆ ಹೊಲ್ಕೋದ್ ಬಿಡ್ತೀರ? ಸೆಂಟ್ರಿಗೆ ಅದ್ರ ಪಕ್ಕದಲ್ಲಿ ಮಾಡ್ಕೊಂಡು ಕ್ಲೀನ್ ಮಾಡಿ. ಜಾಸ್ತಿ ಈ ಕಡೆ ಬರೋದು ಬೇಡ. ಸರಿ, ಜಾಸ್ತಿ ಈ ಕಡೆನೂ ಬರಬಾರ್ದು. ಯಾಕಂದ್ರೆ ಸಗಣಿ ಆಗಿ ಬರ್ತಲ್ಲ, ಅದರಲ್ಲಿ ವೇಸ್ಟ್ ಬರ್ತಲ್ವಾ? ಸರಿ, ಮಾಡ್ಕೊಳ್ಳಿ. ಓಕೆನಾ? ಏನೇ ಡೌಟ್? ಸರಿನಾ? ಓಕೆ. ಇನ್ನೇನು ನೀವು ಅದನ್ನ ಹೇಳಿದಾಗ ಒಂದು ಏನು ಅನಿಸ್ತು ನಿಮಗೆ? ಇದು ಮನೆ ಚೆನ್ನಾಗೆ ಹೋಗ್ತಾ ಇದೆ ಮುಂದಕ್ಕೆ? ಮುಗಿಡಿತ್ತಲ್ವಾ? ಮುಗಿಡಿತ್ತು. ಓಕೆ, ದೇವ್ರು ಒಳ್ಳೇದ್ ಮಾಡ್ಲಿ. ಇಲ್ಲಿಂದ ಈ ಮನೆಯಿಂದ ಮದುವೆ ಆಗಿದ್ಯಾ? ಇಬ್ರು ಮಾಡಿ ಇದೆಲ್ಲ ಕಟ್ಟಿ ಮದುವೆ ಮಾಡಿ. ಯಾವ ಮತಸ್ಥರು ನೀವು? ಪಂಚಮಸಾಲಿರ ನೀವು? ನಿನ್ನೆ ಯಾರು ಹೇಳಿದ್ರಿ ನೋಡಪ್ಪ ಪಂಚಮಸಾಲಿರದು? ಯಾರು ಪಾಪ ಹೇಳ್ತೇವೆ ಪಂಚಮಸಾಲಿ. ಇದು ಟಾಯ್ಲೆಟ್ ಮತ್ತು ಬಾತ್ರೂಮ್ ನೀರ್ ಸರ್. ಬಿಟ್ಟಿವಿ ಸರ್. ಇದು ಇದ್ರಲ್ಲಿ ಹೋಗ್ಬೇಕಾದ್ರೆ ಬೌಂಡ್ರಿ ಹೊರಗಡೆ ಅಲ್ಲಿ ಟ್ಯಾಂಕ್ ಮಾಡ್ತೀವಲ್ಲ ಸರ್, ಹಿಂಗು ಗುಂಡಿ ಮಾಡ್ತೀವಿ. ಇದು ಟಾಯ್ಲೆಟ್ ಮತ್ತು ಬಾತ್ರೂಮ್ ನೀರು ಸರ್. ಇದು ಅಲ್ಲಿ ಹೋಗ್ಬೇಕಾದ್ರೆ ಸರ್ ಹಿಂಗು ಗುಂಡಿಗೆ ಇಲ್ಲಿ ಬೌಂಡ್ರಿ ಇಲ್ಲಿ ಹೋಗ್ಬೇಕಾದ್ರೆ ಬೌಂಡ್ರಿ ಆಚೆ ಹಾಕೊಂಡು ಹೋಗ್ಬೇಕಪ್ಪ. ಇಲ್ಲೇ ಒಯ್ಬೋದು, ಬೌಂಡ್ರಿಲೇ ಒಯ್ಬೋದು. ಇಲ್ಲೇ ಒಯ್ದಾಗ ಏನಾಗುತ್ತೆ ಅಂದಾಗ
ಯಾವುದೋ ವೆಹಿಕಲ್ ಓಡ್ತವೆ, ಪೈಪ್ ಹೊಡೆದೋಗೋದು ಇನ್ನೊಂದು ಆಗ್ತಿರುತ್ತೆ. ಎಲ್ಲನ ಕೆಲವಾರು ಸೇಫ್ಟಿ ನೋಡ್ಬೇಕಾಗತ್ತೆ ಅಲ್ವಾ. ಏನು ತಲೆ ಕೆಡಿಸ್ಕೋಬೇಡಿ, ತುಂಬಾ ಚೆನ್ನಾಗಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಇದಕ್ಕೆ ಇದು ಮಾಡಿ ಮದುವೆ ಆಗಿ. ಇಲ್ಲೆಲ್ಲ ಮರ ಇತ್ತಲ್ಲ ಒಂದು, ನಾನು ಬಂದಾಗ ಮರ ಇತ್ತು, ಮರ ಟಾಯ್ಲೆಟ್ ಎಲ್ಲ ಇತ್ತಲ್ವಾ, ನೆನಪಿದೆ. ಈಗ ನೀವ್ ಯಾರು ಅಂತಂದ್ರೆ ನೆನಪು ಬರ್ಲಿಲ್ಲ ನನಗೆ. ಕಾಲ್ ಮಾಡಿದಾಗ ನೀವ್ ಯಾರು ಅಂತ ನೆನಪು ಬರ್ಲಿಲ್ಲ ನನಗೆ. ನೀವ ನಮ್ಮ ಇವ್ರು ಹೇಳಿದ್ರು ಆಫೀಸ್ನಲ್ಲಿ ಹೋಗಿದ್ವಲ್ಲ, ಅವ್ರಿಬ್ರು ಹುಡುಗರು ಇದ್ರು ನೋಡಿ, ಇಬ್ರು ಹುಡುಗರು ಇದ್ರಲ್ಲ ಅವ್ರು ನೋಡಿ ಅಂತ. ಆದ್ರೆ ಬಟ್ ನನಗೆ ನೆನಪೇ ಬರ್ಲಿಲ್ಲ ಅದು. ಕೂತೀರಾ ಅಂತಂದ್ರೆ ಒಂದು ಒಂದೆರಡು ಸ್ಟೆಪ್ ಬೇಕಾಗತ್ತೆ. ನೀನ್ ಅಲ್ಲಿಗೆ ಹೋಗ್ಬೇಕಂದ್ರೆ ಮತ್ತೆ ಹೆಂಗ್ ಹೋಗ್ತೀಯ? ಕಟ್ಟೆತ್ತಿ ಹೋಗ್ಬೇಕಾಗತ್ತೆ. ನೀನು ಒಂದೆರಡು ಸ್ಟೆಪ್ ಕೊಟ್ಕೊ ಮಾಡ್ಬೇಕಾದ್ರೆ ಅಲ್ವಪ್ಪ. ಸ್ಟೆಪ್ ಕೊಟ್ಕೊಂಡ್ರೆ ಏನ್ ತೊಂದ್ರೆ ಇಲ್ವಲ್ಲ, ಮಾಡಿ ತೊಂದ್ರೆ ಏನಿದೆ. ನೀರೆಲ್ಲ ಈ ಕಡೆ ಹೋಗಿ ಮಾಡ್ಕೊಳ್ಳಿ, ಸರಿನಾ? ಸಾಧ್ಯವಾದಷ್ಟು ಡೆಪ್ತ್ ಏನು ಮಾಡಬೇಡಿ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, 6 ತಿಂಗಳು ವರ್ಷ ಆಯ್ತಲ್ವ ಇಲ್ಲಿಗೆ ಬಂದಾಗ್ಲೇ. ನಿಮ್ಮನ್ನ ನೋಡಿದ್ಮೇಲೆ ಗೊತ್ತಾಯ್ತು. ಒಂದ್ 6 ಮಂತ್ ಆಯ್ತಾ? ನಿಮ್ದು ವಿಡಿಯೋ ಇದ್ರೆ ಕ್ಲೀನ್ ಗೊತ್ತಾಗತ್ ನೀವ್ ಯಾರು ಅಂತ. ಹೇಳಿದ್ದನ್ನ ಚಾಚು ತಪ್ಪದಾಗ ಮಾಡದೇ ಇದ್ರಲ್ಲ, ಮಾಡ್ತೀವಿ. ಯಾಕೆ ವಿರೋಧವಾಗಿ ಮಾಡೋದು? ತಪ್ಪೇನಿದೆ? ಚೆನ್ನಾಗಿ ಮಾಡ್ಕೊಳ್ತಿದ್ರಿ, ಚೆನ್ನಾಗಿ ಮಾಡಿ, ತೊಂದರೆ ಏನಿಲ್ಲ. ಇದೇನಿದು? ಇದನ್ನ ಯಾಕೆ ಇದು ಮಾಡಿದಿರಿ? ಯಾಕೆ? ಯಾರು ಲೋಡ್ ಆಗುತ್ತೆ? ಅದಲ್ಲ, ವಾಲ್ ಬರುತ್ತೆ ಇಲ್ಲಿ. ಅಂದ್ರೆ ಇದು ಗೋಡೆ ಬರುತ್ತೆ ಸರ್, ಗೋಡೆ ಬರುತ್ತೆ. ಇದು ಗೋಡೆ ಬರ್ತಂದ್ರೆ ಎಂಟ್ರೆನ್ಸ್ ಇಲ್ಲಿ ಕೊಡ್ಬೇಕಂತ ಮಾಡಿ ಸರ್. ಎಂಟ್ರೆನ್ಸ್ ಇಲ್ಲಿ ಕೊಟ್ಕೊಳ್ಳಿ, ಸರಿನಾ? ಎಂಟ್ರೆನ್ಸ್ ಕೊಟ್ಕೊಂಡು ಶೀಟ್ ಹಾಕ್ತಾರೆ. ಇದನ್ನ ಶೀಟ್ ಇವಾಗ ಏನಿಲ್ಲ ಸರ್, ಮುಂದೆ ವಾಲ್ ಯಾಕೆ ಬರುತ್ತೆ ಮತ್ತೆ? ಎಲ್ಲಿ ಸರ್? ಒಂದು ಪ್ಯಾರಾಪೆಟ್ ವಾಲ್ ಟೈಪ್, ಆ ವಾಲ್ ಹೆಂಗ್ ಬಂತು, ಇಲ್ಲಿ ಒಂದು ವಾಲ್ ಕಟ್ಕೊಂಡ್ರೆ ಇದಿರುತ್ತೆ ಅಂತ ನಿಮ್ಗೆ. ಸರಿ, ಓಕೆ, ವಾಲ್ ಕಟ್ಕೊಂಡ್ರೆ ಇರ್ಲಿ, ತೊಂದ್ರೆ ಇಲ್ಲ, ಸಾಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೆ ನಡೀತೆ ಇದು, ಅದಕ್ಕಿಂತ ಜಾಸ್ತಿ ಇದ್ರೆ ನಡೀತೆ ಇದು, ಅರ್ಥ ಆಯ್ತಾ? ಅದಕ್ಕಿಂತ ಕಡಿಮೆ ಆಗೋದು ಬೇಡ. ಇಲ್ಲ ಶೀಟ್ ಹಾಕ್ತೀರಾ ಇಲ್ಲಿ? ಈಗೇನಿಲ್ಲ, ಶೀಟ್ ಹಾಕೊಂಡ್ರೆ ನೆನಪಿಟ್ಕೊಳ್ಳಿ, ಬಾರಿ ಇಂಪಾರ್ಟೆಂಟ್. ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಹಾಕೋಬಹುದು, ಅಂದ್ರೆ ಇಲ್ಲಿವರೆಗೂ ಹಾಕೋಬಹುದು ಅಷ್ಟೇ ನೀವು ಮ್ಯಾಕ್ಸಿಮಮ್. ಇಲ್ಲಿಂದ ಈ ಕಡೆ ಬೇಡ, ನೆನಪಿರ್ಲಿ. ಅಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಈ ಕಡೆವರೆಗೂ ಹೋಗೋದು ಬೇಡ, ಸಾಕು. ಇಲ್ಲಿಂದ ಇಲ್ಲಿಗೆ ಅಷ್ಟೇ, ಇಷ್ಟು ನಾವು ಮಾಡ್ಕೋಣ. ಅದ್ರಲ್ಲಿ ಏನ್ ಮಾಡ್ತಾರಂದ್ರೆ, ನಾವು ಮೇಲೆ ಕತ್ಬೇಕಾರೆ ತಗೊಳ್ತಾರಲ್ವಾ, ಬೇಡ ಬನ್ನಿ ಹೇಳ್ತೀನಿ. ಅದೇನ್ ಮಾಡ್ತಾರಂತಂದ್ರೆ, ಒಂದು ಐರನ್ ರಾಡ್ ನಲ್ಲಿ ಮಾಡ್ತಾರಲ್ವಾ, ಒಂದು ಸ್ಟೆಪ್ ಈ ಕಡೆ ಮಾಡ್ಕೊಂಡು ಈ ಕಡೆ ಹಿಂಗ್ ತಗೊಳ್ಳಿ, ಸರಿನಾ? ತಗೊಂಡ್ರೆ ಅಲ್ಲೇನಾಗತ್ತೆ, ಫಸ್ಟ್ ಕ್ಲಾಸ್ ಆಗಿ ಆ ಶೀಟ್ ನಲ್ಲಿ ಕಟ್ ಮಾಡ್ತಾರೆ, ಕಟ್ ಮಾಡಿ ಫೋಲ್ಡಿಂಗ್ ಇದು ಮಾಡ್ತಾರೆ. ವ್ಯವಸ್ಥೆ ಮಾಡ್ಕೊಳ್ಳಿ, ಸರಿನಾ? ರೆಡಿನಾ? ನೀವು ರೆಡಿ ಇಟ್ಟಿರ್ತೀರ? ಯಾವಾಗ ಇಟ್ಟಿರ್ತೀರಾ? ಸದ್ಯಕ್ಕೆ ಅದನ್ನಿಟ್ಟು ನೀವೇನಂತೀರಿ, ಏಣಿನ ಮುಚ್ಚಣಿಕೆ ಏನಂತೀರಿ? ಏಣಿ ಅಂತಿರಲ್ವಾ? ಏಣಿ ಹಾಕೊಂಡು ಓಡಾಡಿ. ನೀವು ಪರ್ಮನೆಂಟ್ ಆಗಿ ಮಾಡ್ಕೋಬೇಕಾದ್ರೆ ಇಲ್ಲಿ ಮಾಡೋಣ, ಸರಿನಾ? ಈಗ ಮಾಡಿದ್ರಿ ಬಿಡಿ, ಬಟ್ ಆದ್ರೆ ಪರ್ಮನೆಂಟ್ ಆಗಿ ಏಣಿ ಮಾಡ್ಬೇಕಾದ್ರೆ ಅಲ್ಲಿ ಬೇಡ ನಮ್ಗೆ, ಅರ್ಥ ಆಯ್ತಾ? ಈ ಕಡೆ ಮಾಡಿದ್ರೆ ಗಂಡು ಮಕ್ಳ ಮೇಲೆ ಅತಿ ದೊಡ್ಡ ತೊಂದರೆ ಆಗತ್ತೆ, ಆ ಕಡೆ ಮಾಡಿದ್ರೆ ಮಕ್ಕಳ ಮೇಲೆ ಭಾರಿ ತೊಂದರೆ ಆಗತ್ತೆ, ಅರ್ಥ ಆಯ್ತಾ? ಚೆನ್ನಾಗಿದೆಯಪ್ಪ, ಫಸ್ಟ್ ಕ್ಲಾಸ್, ತೊಂದರೆ ಏನಿಲ್ಲ. ನೀವ್ ಅಂದ್ ಕಣ್ಣಂಗ್ ಮಾಡಿದ್ರಿ ಯಜಮಾನ್ರೆ. ಇಲ್ಲ ಆಗ್ಲಪ್ಪ, ಒಳ್ಳೇದಾಗ್ಲಿ. ನಂದು ಅಂತಲ್ಲ, ಬೇಸಿನ್ ಕುದ್ರಿಸೋದು. ನೀವು ನೋಡಿ, 2 ಆಪ್ಷನ್ ಇದೆ. ಈ ಕಡೆ ಆದ್ರೂ ತಗೊಳ್ಳಿ ಫೇಸಿಂಗ್, ನೀವು ನಿಂತಿದ್ರಲ್ವಾ, ಇಬ್ರು ಇದೀವಿ ಈಗ. ಹೀಗಾದ್ರೂ ಸಿಟ್ಟಿಂಗ್ ಬೇಸಿನ್ ಮಾಡ್ಕೋಬಹುದು, ಹೀಗಾದ್ರೂ ಸಿಟ್ಟಿಂಗ್ ಬೇಸಿನ್ ಮಾಡ್ಕೋಬಹುದು. ನೆನಪಿರ್ಲಿ ಮೇಸ್ತ್ರಿ, ನೆನಪಿರ್ಲಿ. ಈ ಕಡೆ ಆದ್ರೂ ಬೇಸಿನ್ ಕೊಡಿ, ಈ ಕಡೆ ಆದ್ರೆ ನಾನು ಕುಂತ್ರೆ ಈ ಕಡೆ ಆದ್ರೂ ಕುಂದ್ರಬೇಕು, ನೀವು ಕುಂತ್ರೆ ಆ ಕಡೆ ಆದ್ರೂ ಕುಂದ್ರಬೇಕು, ಸರಿನಾ? ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ, ಸರಿನಾ? ಮತ್ತೆ ತಿರ್ಗ ಅದನ್ನ ಅದಕ್ಕಿಂತ ಡೌನ್ ಮಾಡ್ಬೇಡಿ, ಸ್ವಲ್ಪ ಹೈಟ್ ಮಾಡ್ಕೊಳ್ಳಿ, ಸರಿನಾ? ಹಾಗಂತ ಇದನ್ನ ಅದಕ್ಕಿಂತ ಹೈಟ್ ಮಾಡಬೇಡಿ. ಮತ್ತೆ
ನೆನಪಿರ್ಲಿ. ಹೈಟ್ ಮಾಡಕ್ ಹೇಳಿದ್ರೆ ಅಂದ್ರೆ ಒಂದ್ 2 ಫೀಟ್ ಹೈಟ್ ಮಾಡಿ ಕುತ್ಕೊಂಡ್ಬಿಡೋದಪ್ಪ, ಹಾಗಾಗ್ಬಾರ್ದು. ಇದು ಟಾಯ್ಲೆಟ್ ಮತ್ತೆ ಬಾತ್ರೂಮ್ ನೀರು ಈ ಕಡೆ ಹಿಂದೆ ಹೋಗ್ಲಿ ಎಲ್ಲ ಮತ್ತೆ. ಬಹಳ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಚೆನ್ನಾಗಿದೆಯಪ್ಪ. ಇವು ತೆಗೆದು ಈ ಕಡೆ ಇಡಿ, ಇವು ತೆಗೆದು ಈ ಕಡೆ ಇಡಿ. ಯಾಕಂದ್ರೆ ಆ ಕೆಲ್ಸಕ್ಕೆ ಬರ್ತೀವಿ ಒಂದು ಬರೋದೇ ಇಲ್ಲ. 8 ಅಂತಂದು ಅಲ್ಲೆಲ್ಲ ಮಳೆ ಬಂತಂತೆ, ಅಲ್ಲೆಲ್ಲ ಇದಾಯ್ತಂತೆ, ಅವರು ಏನೋ ಮದುವೆ ಬಂತಂತೆ. ಇವ್ರ ಮಿಸ್ತ್ರಿ ಅವ್ರು ಮೊದಲ ಅದು ಗೊತ್ತಿದ್ದಿಲ್ಲ ಒಂದ್ ದಿವಸ ಹಂಗೆ ಚಾಲೆಂಜ್ ಹಾಕಿದ್ರು. ಒಂದ್ಸಲ ವಸ್ತುಗಳನ್ನ ಕೆಲವೊಂದಿಷ್ಟು ಹಾಕಿದ್ರು. ನಾಳೆ ಬರ್ತಂತ ನಾವು ಬರಲ್ಲ. ನಾನೇನ್ ಹೇಳಿದೆ, ಫಸ್ಟ್ ಓಪನ್ ಮಾಡಿ ಅಂತ ಹೇಳಿದೆ ನಾನು. ಫಸ್ಟ್ ತೆಗೆದ್ ಬಿಡಿ, ಕೆಲ್ಸ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ಅದಂಗೆ ಆಯ್ತು. ಮತ್ತೆ ಇನ್ನೊಂದು ನಾಳೆ ಹಾಕೊಳ್ಳಿ ಬೇಕಿದ್ರೆ. ಒಂದ್ ಕೆಲ್ಸ ಮಾಡಿ, ನೀವು ಈ ಟೈಲ್ಸ್ ಎಲ್ಲ ತಂದಿದಿರಲ್ವಾ, ಎಲ್ಲ ತಗೊಂಡಲ್ಲ ಹಾಕೊಂಡ್ಬಿಡಿ, ಪ್ರಯೋಗ ಮಾಡಿ. ಬರೋದಿಲ್ಲ ನೀವು, ಯಾಕೆ ಗೊತ್ತಾ, ನಿಮ್ಮ ಇಚ್ಛೆ ಅಲ್ಲ ಅದು, ನಿಮ್ ಇಚ್ಛೆ ಅಲ್ಲ ಅದು. ನೀವೆಲ್ಲ ಬಾರಿ ಪ್ರಯತ್ನ ಮಾಡಿದ್ರೆ ಕೂಡ ನಿಮ್ ಜೊತೆ ಬರೋರು ಇಬ್ರು ಬರೋದೇ ಇಲ್ಲ. ಅವ್ರು ಬರೋದ್ರೆ ನೀವೊಬ್ಬರಿಗೆ ಏನ್ ಮಾಡ್ತೀರ ಇಲ್ಲಿ? ಸೊ ಏನೇನೋ ಒಂದು ವ್ಯತ್ಯಾಸ ಆಗತ್ತೆ, ಮಾನಸಿಕವಾಗಿ ಕೂಡ ವ್ಯತ್ಯಾಸ ಆಗತ್ತೆ. ಬೇಡ ಬೇಡಪ್ಪ ಇವತ್ತೇ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಂಬೋಣ ನಂಗಾಗತ್ತೆ. ಅಂದ್ರೆ ಲೇಜಿನೆಸ್ ಬರುತ್ತೆ ಅಂತ ಹೇಳೋದು, ಅಲ್ವಾ? ಸೊ ಹಾಗಾಗಿ ಇದು ಮಾಡ್ಕೊಳ್ಳಿ, ಅದನ್ನ ಫಸ್ಟ್ ತೆಗೆದು ಆ ಕಡೆ ಇಟ್ಕೊಳ್ಳಿ. ಮತ್ತೆ ಅದು ಹೇಳ್ತಾನೆ ನನಗೆ. ಇದೇ ಇರೋದೇನ್ ಗೊತ್ತಾ, ಏನ್ ಹೇಳ್ತಾರೆ, ಎಲ್ಲ ಹಾಕೊಂಡ್ಬಿಟ್ಟಿರ್ತಾರೆ. ಹಾಕೊಂಡು ಇದಕ್ಕೆ ಹಾಕೊಂಡಿದ್ರೆ ನಾಳೆ ಒಂದ್ 10 ಜನ ಲೇಬರ್ ಬರ್ತಾರೆ, ಹಾಕ್ಬಿಡ್ತೀವಿ ಗುರುಗಳೇ ಅದನ್ನ. ಅವ್ರು ಬರೋಲ್ಲ, ನೀನು ಹಾಕೋಲ್ಲ. ಹಿಂಗೆ ಮೊನ್ನೆ ಯಾರು ಹೇಳಿದ್ರು ಫೋನ್ನಲ್ಲಿ, ಗುರುಗಳೇ ಅದನ್ನ ಮಾಡ್ಸಕ್ಕೆ ಕೆಲಸ ನಮ್ಗೆ ಮುಂದಕ್ಕೆ ಹೋಗ್ತಾ ಇಲ್ಲ, ನನಗೆ ಆ JCB ಕರ್ಸಿದ್ರೆ ಬರ್ತೈತೆ, ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತದ್ದು. ನಾವು ಏನ್ ಮಾಡ್ಕೊಂಡ್ರಪ್ಪ ನೀವು, ಯಾಕೆ ಮಾಡ್ಕೊಂಡ್ರಪ್ಪ ನೀವು? ಅಂದ್ರೆ ಫಸ್ಟ್ ಆಫ್ ಆಲ್ ಲೋಡೆ ಮಾಡಬೇಡಿ ಅಂತ ಹೇಳೋದು ಸಾಧ್ಯವಾದ. ಅದು ನೋಡಿ ಫಸ್ಟ್ ಕ್ಲಾಸ್ ವರ್ಕ್ ಆಗತ್ತೆ ಅಲ್ವಾ, ಇಲ್ಲಿಟ್ಟು ಕೆಲಸ ವರ್ಕ್ ಆಗತ್ತೆ, ಅದು ಒಳ್ಳೆ ವರ್ಕ್ ಆಗಲ್ಲ. ಸರಿನಾ? ಹೇಳಿ. ಅಬ್ಬಾ ಪರಮಾತ್ಮ ಆಂಜನೇಯ ಸ್ವಾಮಿ. ಯಜಮಾನ್ರೆ ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಬನ್ನಿ ಬನ್ನಿ, ನೀವು ಬನ್ನಿ ಯಜಮಾನ್ರೆ. ನೋಡಿ, ಈ ಮನೆಯಲ್ಲಿ ನಾವು ಕುಂದಂತ ಜಾಗ, ಇಲ್ಲಿ ಯಜಮಾನರು, ನಮ್ಮ ಯಜಮಾನರಾಗ್ಲಿ ನಮ್ಮ ಮನೆಯವರಾಗ್ಲಿ ಈ ಫೇಸಿಂಗ್ನಲ್ಲಿ ಕುಂದ್ರೋದಿಲ್ಲಿ. ಸರಿನಾ? ಇಲ್ಲ ಅವ್ರಿಗೆ ಆಪ್ಷನ್ ಇಲ್ಲ ಅಂದ್ರೆ ಈ ಫೇಸಿಂಗ್ನಲ್ಲಾದ್ರೂ ಕುತ್ಕೋಬಹುದು ಮನೆಯವರು. ಆದರೆ ಬೇರೆಯವರನ್ನ ನಾವು ಮನೆಗೆ ಬಂದಾಗ ಈ ಫೇಸಿಂಗ್ನಲ್ಲಾಗಲಿ ಈ ಫೇಸಿಂಗ್ನಲ್ಲಿ ಕುತ್ಕೋಬೇಕಷ್ಟೆ. ಅರ್ಥ ಆಯ್ತು ಹೇಳೋದು? ಅಪ್ಪರದು ಸ್ಥಾನ ಯಾವ್ದಂದ್ರೆ ನಾನು ಕುಂತಿದ್ದೀನಲ್ವಾ, ಒಳ್ಳೆ ಚೇರ್ ಹಾಕ್ಬಿಡಿ. ಒಂದು ಎಂಥ ಮನೆ ಕಟ್ಟಿದ್ರೆ ಮಕ್ಕಳು ಮಾಡಿದಾಗ ತಂದೆಗೆ ಭಾರಿ ಸಂತೋಷ ಅಲ್ವಾ? ಅರ್ಥ ಆಯ್ತಾ? ಒಳ್ಳೆ ಚೇರ್ ಹಾಕಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬೇಡ ಬೇಡ ಬೇಡ, ಸಾಧ್ಯವಾದ್ರೆ ಡಬಲ್ ಡೋರ್ ಮಾಡಿ, ಇಲ್ಲಾಂದ್ರೆ ಇದು ಮಾಡಿ. ಇದು ಬೇಡ, ತೊಂದರೆ ಏನಿದೆ? ನೀವು ಹಾಕೊಂಡಿದ್ರು ಏನು ತೊಂದರೆ ಏನಿಲ್ಲ, ಅದೇನು ಹಾಕೊಳ್ಳೇಬೇಕು ಅನ್ನೋ ಪ್ರಶ್ನೆನಿಲ್ಲ. ಗೊತ್ತಾಯ್ತಾ? ಮಾಡ್ಕೊಳ್ಳಿ, ವೆಂಟಿಲೇಟರ್ ಮರಿಬೇಡಿ. ಸರಿನಾ? ನಿಮ್ಮೂರು ಯಾವುದು ಯಾವುದು? ಎಲ್ಲ ಇಲ್ಲಿಯವರೇನೆ, ನಿಮ್ಮವರನ್ನ? ಅದೇ ನಿಮ್ಮ ರಿಲೇಟಿವ್ಸ್ ಎಲ್ಲ ಮಾಡಿ, ಚೆನ್ನಾಗಿ ಮಾಡಿ, ಒಳ್ಳೇದಾಗುತ್ತೆ. ಇಲ್ಲಿ ಮನಸ್ತಾಪಗಳು ಬರಲ್ಲ ಅವೆಲ್ಲ ಹಾಕೊಂಡಿದ್ರೆ. ಇದು ನಿಂತೋಗ್ಬಿಡೋದು, ಇದು ಮನೆ, ಇದು ನನ್ನ ಲೆಕ್ಕಾಚಾರದಲ್ಲಿ. ನಾನು ಹೇಳಿದ್ದೆ ಅವತ್ತೇ, ನಿಮಗೆ ಕ್ಲಿಯರ್ ಮಾಡಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಒಂದು ಗಿಡ ಇದೆ, ತೆಗೆದಾಕಿ ಅದನ್ನ. ನೀವು 10 ಗಿಡ ಹಾಕೊಳ್ಳಿ, ಅದನ್ನ ಬಿಟ್ಟು 10 ಗಿಡ ಹಾಕೊಳ್ಳಿ ಬೇರೆ ಕಡೆ, ನಾನು ಬೇಡ, ಅಲ್ಲೊಂದು ಇದು ಮಾಡಿ ಅಂತ ಹೇಳಿದೆ ಅಲ್ವಾ?
ಇನ್ನೊಂದು ನಮ್ ಕಡೆ ಏನಂತಾರೆ ಬಂದ್ಬಿಡು ಇದು ಐಮೂಲೆ ಅಂತ ಹೇಳ್ತಾರೆ. ಯಾವ್ದು ಇದು ಏನಾಗತ್ತಂತೆ ಇದ ಚೌಕಾಕಾರ ನಮ್ ಕಡೆ ಎಲ್ಲ ಈ ಕಡೆ ಒಂದು ರೋಡ ಬಹಳ ಚೌಕ ಇದು ಬಂದ್ಬಿಟ್ಟು ಎಲ್ಲ ನೋಡಿದವ್ರು ಏನ್ ಮಾಡ್ತಾರೆ ಈಗ ಐಮೂಲೆ ಅಂತ ಐಮೂಲೆ ಅಂದ್ರೆ ಐಮೂಲೆ ಅಂದ್ರೆ ಅದು ಚೌಕಾಕಾರ ಆಗಲ್ಲ ಸರ್. ಅದೊಂದು ಮೂಲೆ ಬಿಟ್ಟಿದ್ರೆ ಐಮೂಲೆ ಅಂತ ಸರ್. ಎಲ್ಲಿ ಮೂಲೆ ಎಲ್ಲಿ ಬಿಟ್ಟಿದೆ? ಅಲ್ಲ ಇರ್ಲಿ, ನಾನು ಅದನ್ನ ಯಾವುದೇ ಕಾರಣಕ್ಕೂ ಇದು ಮಾತಾಡಲ್ಲ, ನೆಗೆಟಿವ್ ಬೇಡ ನನಗೆ ಮಾತಾಡೋದು ಅಲ್ವಾ. ಬನ್ನಿ, ಏನ್ ನಿಮ್ದು ನಿಮ್ ಡೌಟ್ ಏನು? ಇದು ಮೂಲೆ ಬಂತಲ್ಲ ಸರ್, ಮೂಲೆ ಹೊರಗಡೆ ಬರುತ್ತೆ. ಇದು ರೂಮ್ ನಲ್ಲಿ ಚೌಕಾಕಾರ ಒಳ್ಳೆ ಇದು ಮೂಲೆ ಹೊರಗಡೆ ಬಂದ್ರೆ ಕೈಮೂಲೆ ಅಂತ. ಇದು ನಮ್ಮ ಸೈಡ್ 1 2 3 4 ಹಿಂಗ ತಗೊಳ್ತಾರೆ, 5 ತಗೊಳ್ತಾರೆ. ಈ ಒಂದು ಲೆಕ್ಕಾಚಾರ ತಗೊಳ್ತಾರೆ. ಸರಿ, ನಾನೊಂದು ಉದಾಹರಣೆ ಹೇಳಿದೆ ನಿಮ್ಗೆ. ಹಿಂಗೋಗಿ ನಾವ್ ಹಿಂದಕ್ಕೆ ಬರಬಾರ್ದು, ಅರ್ಥ ಆಯ್ತಾ? ಕೆಲವು ಪ್ರಶ್ನೆ ಅದೆಲ್ಲ ಏನು ಯಾವುದೇ ಕಾರಣಕ್ಕೂ ತಲೆಯಲ್ಲಿ ಇಟ್ಕೋಬೇಡಿ ಅಂತವೆಲ್ಲ. ಯಾಕಂದ್ರೆ ಇದು ಮಾಡಬಾರ್ದು ಅಂದ್ರೆ ಟೋಟಲ್ ಆಗಿ ಏನು ಮಾಡಬಾರ್ದು ಇಲ್ಲಿ. ಈಗ ನೀವು ಹೇಳೋ ಲೆಕ್ಕಾಚಾರ, ಅವ್ರು ಹೇಳ್ತಾರೆ ಅಂದ್ರೆ ಲೆಕ್ಕಾಚಾರಕ್ಕೆ ಇದನ್ನೆಲ್ಲ ಹೊಡೆದಾಕ್ಬಿಟ್ಟು ಇಲ್ಲಿ ಏನೂ ಇಟ್ಕೋಬಾರ್ದು ಇಲ್ಲಿ, ಹಂಗಿರುತ್ತೆ. ಹಂಗಂದಾಗ ಇದೆಲ್ಲ ಇಟ್ಕೊಂಡಾಗ ಇಲ್ಲೂ ಕೂಡ ಎಂಟರ್ ಆಗ್ಬಾರ್ದು, ಇಲ್ಲೂ ಕೂಡ ಎಂಟರ್ ಆಗ್ಬಾರ್ದು. ಇದು ಒಂದು ಮೂಲೆ ಲೆಕ್ಕ ತಗೊಂಡ್ಬಿಡೋಣ, ಇದು ಒಂದು ಮೂಲೆ ಲೆಕ್ಕ ತಗೊಂಡ್ಬಿಡಿ. ಆಮೇಲೆ ಇದನ್ಯಾಕೆ ತಗೊಳ್ಳಲ್ಲ? ಇದನ್ನ ತಗೊಂಡ್ವಿ, ಸರಿ ಒಪ್ಕೊಳ್ತೀನಿ ನಾನು. ಈ ಮೂಲೆ ಒಂದು ಯಾರಿಗೆ ಬಿಟ್ರಿ ಮತ್ತೆ ಇದು ಯಾರಿಗೆ ಬಿಟ್ರಿ ಮತ್ತೆ ಅಲ್ವಾ? ಸರಿ, ಒಂದು ಇಲ್ಲಿ ಕೆಲವಾರು ವಿಚಾರಗಳೇನಪ್ಪಾ ಅಂದ್ರೆ, ಮೊನ್ನೆ ಇದೇ ಒಂದು ಕ್ವಶನ್ ಇತ್ತು. ಯಾರೋ ಒಬ್ರು ಕುತ್ಕೊಳ್ಳಿ ಯಜಮಾನ್ರೆ, ಹೆಸರು ಬಲದ ಮೇಲೆ ನಮ್ಗೆ ಏನ್ ಮಾಡ್ತೀರ ಅವನ್ನೆಲ್ಲ ಅಷ್ಟು ತಲೆ ಕೆಡಿಸ್ಕೋಬೇಡಿ ಅಂತ ಎಲ್ಲ ಗುರುಗಳೇ. ಯಾರ ಹೆಸ್ರಿಗೆ ಮಾಡ್ತೀರಿ? ಈಗ ಅಪ್ಪಾಜಿ ಹೆಸ್ರಿಗೆ ಮಾಡ್ತೀರಿ. ಈಗ ಸರಿ, ಅಪ್ಪಾಜಿ ವಯಸ್ಸಿನ ನಂತರ ತದನಂತರ ಇಲ್ಲಿ ಯಾರಿರ್ತಾರೆ? ಯಾರ ಹೆಸ್ರಿಗೆ ಮಾಡೋದು? ಮತ್ತೆ ಅವತ್ತು ಅಪ್ಪಾಜಿ ತದನಂತರದಲ್ಲಿ ಮತ್ತೆ ನಿಮ್ಮ ಹೆಸರಿಗೆ ಡೋರ್ ತಗೋಬೇಕಲ್ವಾ? ಈಗ ನಿಮ್ಮ ಲೆಕ್ಕಾಚಾರಕ್ಕೆ ಮತ್ತೆ ಅವತ್ತು ನಿಮ್ಗೆ ಆ ಡೋರ್ ಬರಲ್ಲ ಅಂತ ಹೇಳ್ತೀನಿ. ಅವತ್ತು ಯಾರೋ ಒಬ್ರು ಹೇಳ್ತಾರೆ ನಿಮಗೆ, ನಾನೇ ಅಂತಲ್ಲ, ಯಾರೊಬ್ರು ಹೇಳ್ತಾರೆ. ಮತ್ತೆ ಡೋರ್ ಮುಚ್ಚಿ ಇನ್ನೊಂದು ಡೋರ್ ತಗೊಳ್ವಾ? ನಿಮ್ಮ ತದನಂತರದಲ್ಲಿ ಆ ಡೋರ್ ಮುಚ್ಚಿ ಇನ್ನೊಂದು ಡೋರ್ ತಗೋಬೇಕು. ಬರೀ ಡೋರ್ ಚೇಂಜ್ ಮಾಡ್ಕೊಂಡೇ ಹೋಗೋದು ಜೀವನ ಪೂರ್ತಿ, ಅದನ್ನ ಅಲ್ವಾ? ಅದಕ್ಕೆ ಕೆಲವಾರು ಪ್ರಶ್ನೆಗಳು ಆಗ್ತಾ ಹೋದಂಗೆಲ್ಲ ಕೆಲವು ಪ್ರಶ್ನೆಗಳಿಗೆ ಪ್ರಶ್ನೆಗಳಾಗಿಯೇ ಉಳಿತೇ ಹೊರತು ಅದಕ್ಕೆ ಉತ್ತರನೇ ಸಿಗದಂಗೆ ಅವು ವ್ಯತ್ಯಾಸ ಆಗ್ತಾ ಹೋಗ್ತದೆ. ಈಗ ಅದನ್ನ ರೂಮ್ ಕಟ್ಟಿದ್ದಕ್ಕೆ ಆ ಮೂಲೆ ಆಯ್ತು, ಆ ರೂಮ್ ತೆಗೆದು ಬಿಡೋಣ. ಹಾಗಾದ್ರೆ ಈ ಮೂಲೆ ಯಾರಿಗೆ ಬಿಟ್ರಿ ಮತ್ತೆ ಅಲ್ವಾ? ಇಲ್ಲೊಂದು ರೂಮ್ ಕಟ್ಟೋಣವಾ? ಅಲ್ಲ, ನಾನು ಫ್ರೆಂಡ್ಲಿಯಾಗಿ ಮಾತಾಡ್ತಿರೋದು ನಿಮ್ಮ ಹತ್ರ ಅಲ್ವಾ? ಇಲ್ಲಿ ಯಾರನ್ನು ನಾವು ಇದು ಮಾಡೋದು ಬೇಡ ಅಂತ. ನನ್ನ ವಿಚಾರದಲ್ಲಿ ಸುಮಾರು ಲಕ್ಷ ಕಿಲೋಮೀಟರ್ಗಳ ಅನುಭವದಲ್ಲಿ ನಾನು ನೀವೇನು ತಲೆ ತಿಂತಿದ್ರಿ, ಈಗ ನೀವು ತಲೆ ತಿಂತಿದ್ರಿ ಅನಿಸ್ತಾ ಇತ್ತು ನಿಮಗೆ, ಜಾಸ್ತಿ ಹೊತ್ತು ಮಾತ್ರ ಅಂದ್ಕೊಳ್ತೀರೇನಂತ ನಿಮ್ಗೆ ಅನಿಸ್ತಾ ಇದೆ. ಬಟ್ ನನ್ನ ಕಾರ್ನಲ್ಲಿ ಕುಂತಾಗಲಿ ಮಲ್ಕೊಂಡಾಗ ರಾತ್ರಿ 10 ಗಂಟೆಯಿಂದ 11 ಗಂಟೆವರೆಗೂ ಕಾಲೇಜ್ತಾ ಇದ್ದೆ ಗೌರಿ ತಿರುಪತಿ ರೆಡ್ಡಿ ನಮ್ಮ ಗುರುಗಳಿಗೆ. ಸುಮ್ಮನೆ ಕೇಳ್ತಿದ್ದೆ ನಾನು. ಅವ್ರ ಕೋಪ ಬರೋದಂದ್ರೆ ಹೈದ್ರಾಬಾದ್ನಲ್ಲಿ ಯದವನ ಕೊಡಕರ್ಲೇನು ಅಂತನ್ನು, ಅಂದ್ರೆ ಯದವನ ಕೊಡಕಂದ್ರೆ ಕೆಲ್ಸಕ್ಕೆ ಬರ್ದ ನೀನು ಅಂತ ನನ್ನ ಅನ್ನೋದು ಅವ್ರ ಲ್ಯಾಂಗ್ವೇಜ್ ಅಲ್ಲಿ. ಆಂಧ್ರ ತೆಲುಗುನಲ್ಲಿ ಯದವನ ಕೊಡಕನ್ನೋದು. ಅಲ್ಲಿಗೂ ಕೇಳಿದ್ದೆ, ಯದವನ ಕೊಡಕಂದ್ರೆ ಏನು ಗದನ ಅಂತ ಕೇಳಿದ್ದೆ. ಸೊ ಯಾಕೆಂದ್ರೆ ಇಲ್ಲಿ ಎಲ್ಲಾ ಪ್ರಪಂಚದಲ್ಲಿ ಡೌಟ್ಸ್ ಎಲ್ಲ ನಿನಗೆ ಬರ್ತಾವಲ್ಲ ಅಂತ ಕೇಳ್ತಾರೆ. ಪ್ರಪಂಚಕ್ಕೆ ಯಾರಿಗಿದ್ರೆ ಡೌಟ್ಸ್ ನಿನಗೆ ಬರ್ತಾವ ಕಣ ಅಂತಿದ್ರು ನನ್ನ. ಅಂದ್ರೆ ಇಂಥವೆಲ್ಲ ನಾನು ಕೇಳ್ತಾ ಇದ್ದೆ, ಸುಮ್ಮನೆ ಕೇಳ್ತಾ ಇದ್ದೆ. ನಿಮ್ಗೆ ಏನು ಬರುತ್ತೋ ಡೌಟ್ಸು, ನಿಮ್ಮ 100ರಷ್ಟು ನನಗೆ ಡೌಟ್ ಬರೋದು. ರಾತ್ರಿ 11-11:30ವರೆಗೂ ಒಂದ್ ದಿವಸ ಕರ್ಕೊಂಡೋಗಿ, ಅದು ಯಾವುದು ಅಂತ ಗೊತ್ತಿಲ್ಲ ನನಗೆ ಇವತ್ತಿನವರೆಗೂ. ನಾನು ಅದ್ರ ಆಳ ನೋಡ್ತಾನೆ ಇದ್ದೀನಿ ಇನ್ನು. ಒಂದ್ ದಿವಸ ರಾತ್ರಿ ನನಗೆ ಅದ್ರ ಬಗ್ಗೆ ಒಂದು ಡೈರಿಲಿ ಬರೆದಿಟ್ಟಿದ್ದೆ ನಾನು. ಯಾವ ಡೇಟ್ನಲ್ಲಿ ಯಾವ ಟೈಮ್ನಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ಕರೀಂನಗರ ಹೋಗ್ತಾ ಇದ್ದೀವಿ,
ಇವತ್ತು ಇದಕ್ಕೆ ಹೋಗ್ತಾ ಇದೀವಿ, ಸಾಕ್ಷಿ ಚಾನಲ್ ಹತ್ರ ಹೋಗ್ತಾ ಇದೀವಿ. ಜಗನ್ ಅರೆಸ್ಟ್ ಆಗಿದ್ರು, ಅವತ್ತು ಸಾಕ್ಷಿ ಚಾನಲ್ ಹತ್ರ ಹೋಗಿದ್ವಿ, ಅವತ್ತು ಸಾಕ್ಷಿ ಚಾನಲ್ ಹೋಗಿದ್ವಿ. ಮತ್ತೆ ಇನ್ನೊಬ್ರ ಹತ್ರ ಹೋಗಿದ್ವಿ, ಅಕ್ಕಲಕೋಟೆ ಬಂದಿದ್ವಿ, ಹೈದ್ರಾಬಾದ್ ಅಕ್ಕಲಕೋಟೆ ಬಂದಿದ್ವಿ, ಶಾಂತವೀರ ಸ್ವಾಮಿಗಳ ಮಠಕ್ಕೆ. ನೆನಪಿದೆ ನನಗೆ. ಅವೆಲ್ಲ ಫೋಟೋಸ್ ಆಗಲಿ, ವಿಡಿಯೋಸ್ ಆಗಲಿ ಎಲ್ಲ ಇದ್ದು ನನ್ನ ಹತ್ರ. ಶಾಂತವೀರ ಸ್ವಾಮಿಗಳು ನನಗೂ ಕೂಡ ಸನ್ಮಾನ ಮಾಡಿದ್ರು ಅವತ್ತು. ಅವತ್ತು ಆಶ್ಚರ್ಯ ನನಗೆ. ಅವತ್ತು ಹುಡುಗ ನಾನು, ಇಲ್ಲ ಬನ್ನಿ ನೀವು ಅಂತಂದು, ನನಗೆ ಅವತ್ತೇನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಆದರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಅವತ್ತು ರಾತ್ರಿ 12:30 1 ಗಂಟೆಗೆ ನಾನು ಮಲ್ಕೊಂಡಿದ್ದೆ. ಎಬ್ಸಿದ್ರಿ ಬಂದು ಮಲ್ಕೊಂಡಿದ್ರು, ಬಾ ಮೇಲಕ್ಕೆ ಹೋಗೋಣ. ಲಿಫ್ಟ್ನಲ್ಲಿ ಹೈದ್ರಾಬಾದ್ನಲ್ಲಿ ಅಪಾಯಿಂಟ್ಮೆಂಟ್ನಲ್ಲಿ ಲಿಫ್ಟ್ನಲ್ಲಿ ಮೇಲಕ್ಕೆ ಹೋಗಿ ನನಗೆ ನಿದ್ದೆ. ಆ ನಿದ್ದೆಲಿ ನಾನು ಮಾಡಿದೆ, ಯಪ್ಪಗೆ ವಯಸ್ಸಾಗೈತಪ್ಪ, ನಿದ್ದೆ ಬರೋಂಗಿಲ್ಲ ನಮಗೇನೆ, ಸುಮ್ಮನೆ 12 1 ಗಂಟೆಗೆ ಪುಸ್ತಕ. ಸಹಜವಾಗಿ ನಮ್ಗೆ ಬರೋಂಥ ಮಾತು, ಏಯ್ ಬಾರೋ ಸುಮ್ಮನೆ ಅಂತಂದು ಲಿಫ್ಟ್ನಲ್ಲಿ, ನಮ್ಮ ಗುರುಗಳ ಜೊತೆಗೆ ಲಿಫ್ಟ್ನಲ್ಲಿ ಹೆಂಗೆ ಹೋಗೋದು ಬೇಡ ಅಂತೇಳಿ, ಬಾರೋ ಅಂತಂದು ಇಬ್ಬರೇ ಹೋಗಿ ಮೇಲೆ ಹೋದ್ರು. ತಲೆ ಮೇಲೆ ಕೈ ಇಟ್ಟು ನನಗೆ ಅದು ನೋಡೋದನ್ನ ಅಂತಂದ್ರೆ, ಒಂದು ನಕ್ಷತ್ರ ನೋಡಂದ್ರು. ಅದು ಯಾವುದು ಏನಂತ ನಾನು ಪರ್ಫೆಕ್ಟ್ ನನಗೆ ಗೊತ್ತಿಲ್ಲದಲ್ಲೇ ಮಾತಾಡಬಾರ್ದು ಅದನ್ನು. ಅರ್ಥ ಆಯ್ತಾ? ನೋಡಿದೆ ಸುಮ್ಮನೆ 5 ನಿಮಿಷ ದೃಷ್ಟಿಸಿ ನೋಡೋಣ ಅಂತಂದು ಯಾವುದೋ ಒಂದು ತಲೆ ಮೇಲೆ ಕೈ ಇಟ್ಟು ಅವ್ರೇನೋ ಒಂದು ಉಪದೇಶ ಇರುತ್ತೆ ಮಾಡಿ, ಸರಿ ಬಿಡು ಅಂದುಕೊಂಡಾಗ ನನಗೆ ಆಶ್ಚರ್ಯ ಆಯಿತು. ಆ ಗುರುಗಳು ಆ ನಂಬಿಕೆ ಇಟ್ಟಿದ್ರಲ್ಲ ನಮ್ಮಲ್ಲೇ. ಅವತ್ತೇ ಹೇಳಿದ್ರು, ಗುರು ಮಿಂಚಿನ ಶಿಷ್ಯಡ ತೊಡೋದು ನೋವು. ಅಂದ್ರೆ ಗುರು ಮಿಂಚಿನ ಶಿಷ್ಯ ಆಗ್ತೀನಿ, ಹೆದರ್ಬೇಡ ಹೋಗು. ಸೊ ಹಾಗೆ ನಾವು ಪ್ರತಿಯೊಂದಕ್ಕೂ ಕ್ವಶನ್ ಅಯ್ಯೋ ಅದೇನೋ ತೋರಿಸಿದ್ರಪ್ಪ ಅದನ್ನ ಅಂದ್ಕೊಳ್ಳೋದು ಬೇಡ. ಏನೋ ಇದೆ ಅದರಲ್ಲಿ ಅಂದ್ಕೊಂಡೆ ನಾವತ್ತು, ಏನೋ ಇದೆ ಅಂದ್ಕೊಂಡೆ. ಅದು ನನಗೆ ನನ್ನ ಜೀವನ ನನಗೆ ಪಾಠ ಕಲಿಸ್ತು. ಅಯ್ಯೋ ಆ ಯಾಪ್ಗೇನು ಮಾಡೋ ಕೆಲಸ ಇರಲ್ಲ, ನಾನೇನೋ ಕರ್ಕೊಂಡು ತೋರಿಸ್ತಾ ಹೋಗು ಅಂದ್ರೆ ಮುಗಿತ ಅಷ್ಟೇ ಜೀವನ. ಅದು ಏನಿದೆ ಆಳ ಒಂದು ಸ್ವಲ್ಪ ತಿಳ್ಕೊಂಡ್ರೆ, ಯಾವುದೇ ವಿಚಾರದಲ್ಲಿ ಅದರ ಆಳಕ್ಕೆ ಹೋದಾಗ ಮಾತ್ರ ಅದೇ ಅರಿವಾಗತ್ತೆ. ಹಾಗಾಗಿ ನಾನು ಯಾವಾಗಲೂ ಪದೇ ಹೇಳ್ತಾ ಇರ್ತೀನಿ, ಭಾವನೆಗಳ ಮೇಲೆ ಬದುಕು, ಅನುಭವಗಳ ಮೇಲೆ ಜೀವನ. ಇರುವಷ್ಟು ಒಂದು ಸರ್ಕಲ್ನಲ್ಲಿ ನಾವು ಬದುಕುವಂಥ ಒಂದು ಎಷ್ಟು ವರ್ಷ ಬದುಕ್ತೀವಿ, ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ನಮಗೆ. ಆ ವರ್ಷದಲ್ಲಿ ಒಂದು ಒಳ್ಳೆ ಅವರವರ ಕರ್ಮಕ್ಕೆ ಸರಿಯಾಗಿ ಫಸ್ಟ್ ಕ್ಲಾಸ್ಗೆ ಸಾಧ್ಯವಾದಷ್ಟು ಕೆಟ್ಟದ್ದನ್ನು ಆಲೋಚನೆ ಮಾಡಿದೆ, ಕೆಟ್ಟದ್ದನ್ನು ಮಾಡಿದೆ, ಒಳ್ಳೆ ಹಾದಿಯಲ್ಲಿ ನುಗ್ಗಕ್ಕೆ ಒಂದು ಹಾದಿ ಅಷ್ಟೇ. ಒಂದು ಮನೆ ಕೂಡ ಏನೆಲ್ಲ ವ್ಯತ್ಯಾಸ ಮಾಡುತ್ತೆ ಅಂದರೆ, ನಮಗೆ ಹೊರಗಡೆ ಪ್ರಪಂಚದಲ್ಲಿ ಅತಿ ದೊಡ್ಡ ನಾವು ಟೆರರಿಸ್ಟ್ ಆಗಿಬಿಡ್ತೀವಿ, ಇನ್ನೊಂದಾಗ್ಬಿಡ್ತೀವಿ, ಕಾಮಿಸ್ಟ್ ಆಗಿರ್ತಾರೆ ಕೆಲವು. ನೋಡಿ ಚಿತ್ರದುರ್ಗದಲ್ಲಿ ತೊಬ್ಬರ ಮಾಳಿಗೆಯಲ್ಲಿ ಉಮೇಶ್ ರೆಡ್ಡಿ ಅಂತ ಗೊತ್ತಿದೆ ನಿಮಗೆ. ಅವ್ರ ಮನೆಗೆ ಹೋದೆ ನಾನು. ಪೊಲೀಸು ಆಯಪ್ಪ ಪೊಲೀಸು, ಒಬ್ಬ ಪೊಲೀಸ್ ಆಗಲಿ, ಒಬ್ಬ ಈಗ ನೀವು ಬ್ಯಾಂಕ್ ಮ್ಯಾನೇಜರು, ನೀವು ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಮಾಡಬೇಕು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಬೇಕು ಅನ್ನೋದಿರುತ್ತ ವಿನಃ ನಿಮಗೆ ಕೆಟ್ಟೋರಾಗ್ಬೇಕಂತ ಯಾರಿಗದಿರುತ್ತಾ? ಆದರೆ ಆಯಾ ಸ್ಥಾನಗಳು ಕೆಟ್ಟದಾಗ ಮಾಡ್ತಾನೆ. ಉಮೇಶ್ ರೆಡ್ಡಿ ಮನೆನೇ ಅದನ್ನ ಬಿತ್ತು. ಸುಮಾರು 10 ವರ್ಷದ ಕೆಳಗಡೆ ನಾನು ಸಮಯ ಚಾನಲ್, ಪ್ರಜಾ ಚಾನಲ್, ಕಸ್ತೂರಿ ಚಾನಲ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟೆ, ಹೀಗಿದೆ ಅಂತ. ಇದು ಯಾಕೆ ಹೇಳ್ತೀವಿ ಅಂದ್ರೆ, ನಾನು ಯಾರೋ ಏನೋ ಮಾಡಿದ್ರೆ ಸಿಟ್ಟು ಬರಲ್ಲ ನನಗೆ, ಕೋಪ ಬರಲ್ಲ ನನಗೆ. ಅವ್ರ ಮನೆ ನೋಡ್ಬೇಕಂತ ಅಂದ್ಕೊಳ್ತೇನೆ. ನಾನು ಅವ್ರ ಮನೆ ನೋಡ್ಕೊಳ್ಬೇಕು. ಯಾರೋ ಈಗ ಜೈಲಿಗೆ ಹೋಗ್ಬಿಟ್ಟಿರ್ತಾರೆ ನೋಡಿ, 100%, 100ಕ್ಕೆ 100 ಜೈಲಿಗೆ ಹೋದ್ರೆ ಮನೆ 10 ಮನೆ ತಗೊಳ್ಳಿ, 100 ಮನೆ ತಗೊಳ್ಳಿ, ತೋರಿಸಿ ಅದನ್ನು ಬೇಕಾದ್ರೆ. ನಾನು ಇನ್ನೂ ಒಂದು ಮತ್ತೆ 10 ಜನ ಕೊಲೆಗಾರರಾಗಿರ್ಲಿ, ಅವ್ರ ಮನೇಲಿ ಏನೋ ಒಂದು ಅದಿದ್ದೇ ಇರುತ್ತೆ. ಅದಕ್ಕೆ ವಾಸ್ತುಪರದ ಲಕ್ಷಣಗಳು, ತದ್ವಿರುದ್ಧವಾದ ಲಕ್ಷಣಗಳು ಇರಲೇಬೇಕಲ್ವ. ಅಂದ್ರೆ ಸ್ಥಾನಬಲ ಅಷ್ಟು ಪವರ್ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿಗಳ ಸಮೇತ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗಂತ ಐ ಆಮ್ ನಾಟ್ ಗಾಡ್, ನಾವು ದೇವರುಗಳಲ್ಲ, ಹಾಗಂತ ನಾನು ದೈವ ಮಾನವ ಅಂತಂದು ಹೇಳೋದಿಲ್ಲ. ಅರ್ಥ ಆಯ್ತಾ? ನನಗೆ ಗೊತ್ತಿರ್ತಕ್ಕಂಥ ನಾವೆಲ್ಲ ಪಾಮರರು ಅಲ್ವಾ, ನಮ್ಗೆ ಗೊತ್ತಿರ್ತಕ್ಕಂಥ ಒಂದಿಷ್ಟು ವಿದ್ಯೆಯನ್ನು ಸಾಯೋದ್ರೊಳಗೆ ಒಂದಿಷ್ಟು ಒಳ್ಳೇದು ಮಾಡ್ಕೊಂಡು ಹೋಗ್ಬೋಣ ಅಷ್ಟೆ. ಸಂತೆ ಇದು, ಆ ಸಂತೆಯಲ್ಲಿ ಸುಮ್ಮನೆ ಹೋಗ್ತಾ ಇರೋಣ ಸುಮ್ಮನೆ ಅಲ್ವಾ. ವಾಸ್ತು ಬಲ ಐತಲ್ಲ, ಎಷ್ಟು ಪರ್ಸೆಂಟ್ ವರ್ಕ್ ಮಾಡುತ್ತೆ ಸರ್ ಇದು? ಯಾವುದು ವಾಸ್ತು ಬಲ ಅಂತಂದ್ರೆ ವಾಸ್ತು ಮನುಷ್ಯನ ಜೀವನದಲ್ಲಿ ಎಷ್ಟು ಪರ್ಸೆಂಟ್ ವರ್ಕ್ ಆಗುತ್ತೆ? ಎಷ್ಟು ಪರ್ಸೆಂಟು ಅನ್ನೋದಕ್ಕಿಂತ ಆಯಾ ಸ್ಥಾನ ಬಲದ ಆಧಾರದ ಮೇಲೆ ಕೆಲಸ ಮಾಡ್ತಾ ಹೋಗ್ತದೆ. ನಾನು ಹೇಳೋದು ಉದಾಹರಣೆ, 100 ರೂಪಾಯಿ ವ್ಯಾಲ್ಯೂ ಎಷ್ಟು? 100 ರೂಪಾಯಿಗೆ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ ಏನು ಹೇಳ್ತೀರಾ ನೀವು? 100 ರೂಪಾಯಿ, ಒಂದು 100 ರೂಪಾಯಿ ನೋಟ್ ಕೊಡ್ತೀನಿ ನಿಮಗೆ. ಒಂದು 100 ರೂಪಾಯಿ ಇಟ್ಟಿರ್ತೀನಿ, 50 ರೂಪಾಯಿ ಇಟ್ಟಿರ್ತೀನಿ, 10 ರೂಪಾಯಿ ಇಟ್ಟಿರ್ತೀನಿ. 3 ಕಡೆ ಯಾವ್ದು ಆರಿಸ್ಕೊಳ್ತೀರಾ ನೀವು? 100 ರೂಪಾಯಿ ತಗೊಳ್ತೀವಿ. ಅಂದ್ರೆ 50 ರೂಪಾಯಿಗಿಂತ 10 ರೂಪಾಯಿ, 10 ರೂಪಾಯಿಂದ 50 ರೂಪಾಯಿಗಿಂತ ಜಾಸ್ತಿ 100 ರೂಪಾಯಿ ಅಂತ.
ಅಂದ್ರೆ 10-50 ಇಟ್ಟಾಗ ಮಾತ್ರ ನಿಮಗೆ 100 ವ್ಯಾಲ್ಯೂ ಗೊತ್ತಾಗ್ತಾ ಇದೆ. 10-50 ತೆಗೆದು ಬಿಟ್ರೆ 100 ವ್ಯಾಲ್ಯೂ ಹೇಳಕ್ಕೆ ಬರಲ್ಲ ನಿಮಗೆ. ಕೆಟ್ಟದ್ದು ಬಂದಾಗ ಒಳ್ಳೇದನ್ನ ಕೆಟ್ಟದ್ದು ಪಕ್ಕದಲ್ಲಿದ್ದಾಗ ಒಳ್ಳೇದು ಅಂತ ಗೊತ್ತಾಗತ್ತೆ. ಯಾವ್ದಾದ್ರು ಕೂಡ ನೋಡಿ, ಒಳ್ಳೇದು ಕೆಟ್ಟದ್ದು ಅಂತ ಎರಡು ಇರ್ತಲ್ಲಿ. ಅಕ್ಕಪಕ್ಕದಲ್ಲಿ ನಿಂತಾಗ ಮಾತ್ರ ಕೆಟ್ಟದ್ದು ಅಂತ ಒಂದು ಮೆನ್ಷನ್ ಆದಾಗ ಮಾತ್ರ ಒಳ್ಳೇದಂತ ಗೊತ್ತಾಗುತ್ತೆ. ಇದು ಕೆಟ್ಟದ್ದು ಅಂತ ಗೊತ್ತಾಗಿಲ್ಲ, ಇದ್ರ ವ್ಯಾಲ್ಯೂನ ಗೊತ್ತಾಗಿಲ್ಲ ಅಂತಂದ್ರೆ ಇದ್ರ ವ್ಯಾಲ್ಯೂ ಎಷ್ಟಿದ್ರು ಕೂಡ ಡಮ್ಮಿನಿ. ಅರ್ಥ ಆಯ್ತಲ್ವಾ? ಅರ್ಥ ಆಗುತ್ತಾ ಇದು ನಾನು ಮಾತಾಡೋದು ರೀತಿ? ಸೊ ಹಾಗಾಗಿ ಸ್ಥಾನಗಳ ಆಧಾರದ ಮೇಲೆ ಆಗ್ತಾ ಇರುತ್ತೆ, ತೊಂದರೆ ಇಲ್ಲ. ಫಸ್ಟ್ ಕ್ಲಾಸ್ ಇದೆ. ದೇವ್ರು ಒಳ್ಳೇದು ಮಾಡಲಿ. ಈ ಮನೆ ಎಲ್ಲ ಆದ್ಮೇಲೆ ಒಳ್ಳೆ ಗೃಹಲಕ್ಷ್ಮಿ ಮನೆಗೆ ಬರಲಿ. ಸರಿನಾ? ಒಳ್ಳೇದಾಗಲಿ. ಒಳ್ಳೆ ಸಂಸಾರ ಅಂತ ಚೆನ್ನಾಗಿರಪ್ಪ. ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ. ನಾನು ಇನ್ನೂ ಸೊರಬ ಎಲ್ಲ ಹೋಗ್ಬೇಕು, ಶಿಕಾರಿಪುರ ಸೊರಬೆಲ್ಲ ಹೋಗ್ಬೇಕು. ಲೇಟ್ ಆಗಿಬಿಟ್ಟಿದೆ, ಕ್ಷಮಿಸಿ.